ಸಾಬೂನ ಅದಿಟ್ಟು ಗಳೆ ಹೊಡೆದು ಬಂದಿನ ಬಾಡಿಗೆ ಕೊಡ್ತೀಯ? ಶೂ ಜಲ್ದಿನೇ ಮುಗಿಸ್ ಬಂದಿಲ್ಲ. ಎಷ್ಟು ತಾಸು ಅದಂಗತ್ತ? 3 ತಾಸು ಆಗಿದಾನ. ಹೌದಾ? ತೊಗಾತಿಗೆ ಎಲ್ಲ ದಂಡಿಗೆ ಚೊಡ್ದಿಲ್ಲ? ನನಗೆ ಹೇಳ್ತೇನವಣ, ನಿಮ್ಮ ಹೊಲ ಎಷ್ಟೈತಲ್ಲ ಅಷ್ಟು ಗಳೆ ಹೊಡೆದು ಬಂದಿನಿ, ಅದಕ್ಕೆ ಬಾಡಿ ಕೊಡ್ಲ, ಗಾಡಿ ಡೀಸೆಲ್ ಒಂದು ಹಾಕಿಸ್. ನಾನು ಮುಂಜಾನೆ ಡೀಸೆಲ್ ಕೊಡ್ಬೇಕಂತ ಮಾಡಿದೆ, ಸ್ವಲ್ಪ ತರಕ ಹಾರ್ತ ನನಗೆ. ಏ ತಂಗಿ ಪಾರು, ಅಲ್ಲಿ ಗಣಪತಿ ಮಾಡಿ ರೊಕ್ಕ ಇಟ್ಟಿನ ತೊಂಬವ. ಅಣ್ಣ ಈ ರೊಕ್ಕ ನನಗ ಬೇಕಾಗ್ಯವು, ಅರ್ಬಿ ಒಳಕ್ ಹಾಕಿನಿ, ಅರ್ಬಿ ತರಬೇಕು. ಅಲ್ವಾ ಹೊಲ ಗಳೆ ಹೊಡೆದು ಬಂದಾನ, ನೀವ್ ಬಾಡಿಗೆ ಕೊಡ್ಬೇಕು, ಡೀಸೆಲ್ಗೂ ರೊಕ್ಕ ಕೊಟ್ಟಿಲ್ಲ. ನೀ ಅರ್ಬಿ ಇನ್ನೊಂದ್ 2 ದಿನ ಬಿಟ್ಟು ತರಾತಿ ಕೊಡು. ನೀವು ನಾ ರೊಕ್ಕ ಕೊಡ್ಬೇಕಲ್ಲ, ನಾ ಕೊಡ್ತೀನಿ. ನಿಂಗ ತಾಟ ಹಚ್ಚಿನಿ, ಊಟ ಮಾಡು. ಶೂ ಈಗ ಇದ್ದಟ್ಟು ತಗೊಂಡೋಗಿ ಡೀಸೆಲ್ ಹಾಕೋರಪ್ಪ, ಮತ್ತೆ ಉಳ್ಕಿದ್ ಹಿಂದಾಡ್ಸಿ ಕೊಡ್ತೀನಿ. ಏನ ಹೊಲ್ದಾಗ ಗಳೆ ಹೊಡೆದ್ ಬಂದಿಯೋ ಇಲ್ಲ ನೆಳ್ಳಿ ಗಾಡಿ ಹಚ್ಚಿ ಮಕ್ಕೊಂಡ್ ಬಂದಿಯೋ? ನಿನ್ನ ಜೊತೆ ಏನು ಮಾತಾಡೋದು, ಅಷ್ಟು ನಿಂಗೆ ಚೌಕಾಶಿ ಮಾಡೋದು ಥರ ನಿಮ್ಮ ಹೊಲಕ್ಕೆ ಹೋಗು. ಹೆಂಗಿದ್ದು ಹೊಲ ಹೆಂಗೆ ಮಾಡಿ ಬಂದೀನಿ ನೋಡಿ ಹೋಗು. ಈಗ ನಮ್ಮ ಬಾಡಿ ಕೊಡು, ನಾನು ಹೋಗ್ತೀನಿ. ಈಗ ಇವನ್ನ ಅರ್ಬಿ ತರಕ್ ಇಟ್ಕೊಂಡಿನಿ, 100 ರೂಪಾಯಿ ತಗೋ, ಹಾಕಿಸ್ಕೊಟ್ಟಿದ್ದಲ್ಲ ಅಷ್ಟ ಸಾಕು. 7-8 ಲಕ್ಷ ರೂಪಾಯಿ ಗಾಡಿಗೆ 100 ರೂಪಾಯಿ ಡೀಸೆಲ? ನಾನು ಇನ್ನೊಂದು 400-500 ರೂಪಾಯಿ ಕೊಡ್ತೀನಿ. ರೊಕ್ಕ ಇಲ್ಲ ಅಂತ ಹೇಳ, ಚಂದನ ಅರ್ಬಿ ತಗೋ. ನೀನು ಏನು ಮಾತಾಡ್ತೀಯ ನೀನು? ಗಾಡಿ ಕಿಮ್ಮತ್ ಕಳ್ದು ಹಿಂಗೆ ಮಾಡಿ. ನೀವೆಷ್ಟು ಗಾಡಿ ಹೊಡಿತೀರ ನಂಗೆ ಏನು ಗೊತ್ತಿಲ್ಲನ? ಆ ದಂಡಿ ತರ್ಬೋದು, ಈ ದಂಡಿ ತರ್ಬೋದು, ಟೈಮ್ ಆಗನ ಮತ್ತಿಲ್ಲಿ ಬರೋದು. ಏನು ಒಟ ಓದಿರ್ತೇನೆ, ಬಾಯ್ ಐತೆ ಮತ್ತೇನು ರೈತೆ? ಅಲ್ಲ, ಆ ಹೊಲ್ದವನ ನಿಮ್ಮ ಮಾನ ಸುಮ್ ಕೂತಾನ, ನಿಂದೆಟ್ಟು ಕಿರಿಕಿರಿ. ಏಟದ ಇವು 500, 600, 800 ತಗೋ. ಏನು ಲಾಲ್ ಬಲ್ ಹತ್ತೇನ? ಇನ್ನ 2000 ರೂಪಾಯಿ ನಿಮ್ಮ ಅಣ್ಣ ಸಂಜೆ ತಂದು ಕೊಡತ್ತೇಳ ನೋಡಿನ. ಡೀಸೆಲ್ ಹಾಕಿಸ್ರು ಗಾಡಿಗೆ. ಬಾ ನೀ ಇನ್ನೊಮ್ಮೆ ನಮ್ಮ ಒಳಕ್ಕ, ನಿಂಗೆ 1 ರೂಪಾಯಿ ಕೊಡಂಗಿಲ್ಲ. ಏನ್ ಮಾಡಾಕತ್ತೀರ ರಮೇಶಿಗೆ ಉದ್ಯೋಗ? ನಾನು ದುಕಾನ ಮಾಡ್ತೀರಿ. ಈ ಅದ್ರ ಲಾಭ ಇರ್ಲಿಕ್ಕೆ ಇಲ್ಲೇ ಬಿಡು, ಊರಾಗ ಒಂದು ಟ್ರ್ಯಾಕ್ಟರ್ ಮಾಡೋಣತ್ತ, ದಂಧ ಚಲೋ ಐತಿ. ಏ ಕಿಸ್ಬಾಯಿ, ಅದ ನಮ್ಮ ಹೊಲ ಹರಿಗಿ ಉಳ್ಳಾಡಿ ಅದ್ರಾಗ. ಯಾಕೋ? ಅಲ್ಲ ಎಲ್ಲಾರು ಹೆಂಗ್ ಹೊಡಿತಾರ, ಹೆಂಗ್ ಹೊಡಿತಾರ? ದಾಂಡಿಗೆ ನಿತ್ ನೋಡಿದ್ರ ಸಾಲ ನೆಟ್ಟಗ ಕಾಣ್ತಾವ. ನೀನು ಹೊಡೆದಿಪ್ಪ, ಅವ್ನವ್ನ ಹಾವ್ ಹರಿದಾಡ್ದಂಗ ಆಗೈತಿ. ಅಲ್ಲ ಬಾಡಿ ಕೊಡುದು ಅದ ಉಳಿಲಿ, ಆ ಡೀಸೆಲ್ ರೊಕ್ಕ ಕೊಡು, ಸಾಲ ಸುದ್ದಕ್ಕೋ. ಡೀಸೆಲ್ ಹಾಕಿಲ್ಲ, ಈ ಬಾಡಿಗೆನೂ ಇಲ್ಲ, ಮತ್ ಹೆಂಗ್ ಹೊಡಿಬೇಕು? ಒಂದ್ರ ಬಾಡಿಗೆ ಕೊಟ್ಟು ಕಡ್ಯಾಕ ಆಗ. ಬಾಡಿ ಕೊಟ್ರ ಹಂಗ, ಬಾಡಿ ಕೊಡ್ಲಿಕ್ಕೆ ಈಗನ ಚಲೋದಿ ಬಿಡಪ್ಪ ನೀನು. ಅಲ್ಲ ಆ ಗಾಡಿ ಏನ್ ಬಿಸಿಲು ಮ್ಯಾಗ ಹೋಗ್ತೈತಿ, ನೀರಿನ ಮ್ಯಾಗ ಹೋಗ್ತೈತು, ಅದಕ್ಕೂ ಡೀಸೆಲ್ ಹಾಕ್ಬೇಕಪ್ಪ. 108 ಖರ್ಚು, ಆಯಲ ಡೀಸೆಲ್ ಗಾಲಿ ಹವಾ ಅದು ಇದು, ಮತ್ ಡ್ರೈವರ್ ಪಗಾರ ಎಲ್ಲ ತೆಗಿಬೇಕಲ್ಲ. ಸುಮ್ನೆ ಹೊಡೆದ್ಬಾ ಕಳಿಸ್ರಿ. ನಾವಲ್ಗ ಮತ್ತೆ ಯಾರ ಗಾಡಿ ವಿಧ ಹಚ್ತಾರ ನಾವು ಸುಮ್ ಹೊಡೋದ್ ನಾಗ, ಯಾಕ ಕಾಯಂ ಗಿರಕ್ಲ ಕಳ್ಕೊಬಾರ್ದು. ಆತ ಇನ್ನೊಂದ್ಸಲ ಹೊಡಿತೀನಲ್ಲ, 2 ಬಾಡಿಗೆ ಒಮ್ಮೆ ಕೊಡಾಕೈತ. ಏ ಮರ್ಯ, ಇನ್ನೇ ಮೇಲೆ ಕೊಡ್ಲಿ, ಡೀಸೆಲ್ ಕೊಟ್ಟು ಕೊಡ್ತೀನತ್ತ, ಅದನ್ನ ಸುದ್ದಿ ಹೊಡೆದ್ ಬಾ. ಕೊಟ್ರ ಹೋಗ ಅದನ್ರ ನಿಮ್ ಕೊಡ್ತೀನಿ, ಹೊಡೆದ್ ಬಾ ಮೊದಲು. ದುಕಾನ್ದಾಗ ಇರು, ಅದ ಚಲೋ. ಹಿಂಗದ ಊರ ಬಾಡಿಗೆಗಳು. ಅರ್ಬಿ ತರಬೇಕು ಅಕ್ಕ, ಅಂತ ಅರ್ಬಿ ತರಕ್ ಹೋಗುಣ ಅಂತ ಹೇಳಿದಿಲ್ಲ. ಎಲ್ಲಿ ಅರ್ಬಿ ತರಕ್ ಹೋಗುದ್ ಬಿಟ್ಟಿ? ಕೂಡಿಟ್ಟಿದ್ ರೊಕ್ಕ ಇಲ್ಲ, ಅವಾಗ ಬಾಡಿಗೆ ತಗೊಂಡೋಗ್ಯಾನ. ಅಕ್ಕ ನೀ ಬರಲ್ಲ ಹಂಗಾದ್ರ ನಾ ಹೋಗಿ ನಾನು ಅರ್ಬಿ ತಗೊಂಬರ್ಲಿ? ಹುಟ್ಟಿ ಇಬ್ರು ಸೇರೆ ಜೋಡಿ ಮ್ಯಾಗ ಅರ್ಬಿ ಹಾಕಿವಿಲ್ಲ, ಇಬ್ರು ತರುನು. ನಮ್ಮ ಅಣ್ಣ 1 ಮಾಡ್ತಾನೆ 2 ಮಾಡ್ತಾನ, ಬರ್ಲವ ಮಾಡ್ತೀನಿ ಇವತ್ತು. ಅಕ್ಕ ಸ್ವಲ್ಪ ನಿಮ್ಮ ಮನ್ಯಾಗ ಹೇಳ, ನಾ ಯಾವಾಗ್ರ ಸಿಕ್ಕಿನ ಮದುವೆ ಆಗತ್ ಕಾಡಿಸ್ತಾನೆ. ಇದನ್ನೆಲ್ಲ ಮಾಡಕ್ ಕಲ್ತಾನ ಅವ? ನನ್ ಮುಂದ್ ಇದ್ದಾಗ ಗಪ್ಚುಪ್ ಇರ್ತಾನ ನೋಡು, ಮಾವ ಹಾಕಣ್ಲ, ಅದಕ್ಕ ನಿಂಗೆ ಕಾಡಿಸ್ತಾನಾಳ. ಆಯ್ತಾ, ಏನಾರ ಮಾಡ್ಲಿ, ಈಗೇನ್ ನೀ ಅರ್ಬಿ ತರಕ್ ಬರೋಂಗ್ ಕಾಣತ್ತಿಲ್ಲ, ನಾ ತಗೊಂಡ್ಬರ್ತೀನಿ ಹೋಗಿ. ನಿಂದ್ರ ಎಷ್ಟ್ ಮಾಡಾಕತ್ತಿಯಲ್ಲ ನೀನ್? ಆತಾಳ, ನಿನ್ ಅರ್ಬಿ ನೀ ತಗೊಂಬಾ, ಹಂಗ ನನ್ ಅರ್ಬಿ ರೊಕ್ಕ ಎಷ್ಟದಂತ ಕೇಳ್ಕೊಂಬಾ. ಅಣ್ಣ ಹೊಲ್ದಾಗ ಇಷ್ಟು ಗಳೆ ಹೊಡ್ದಾನ, ಇಷ್ಟಕ್ಕ ಅಷ್ಟು ರೊಕ್ಕ ಕೊಡುದ? ಪಾರು ಕಡ್ಲಿ ಹಾಕಿದ್ ನೆಲ ಅದು ಭಾಳ ಬಿರ್ಸಾಗಿತ್ತು, ಕಿತ್ತಿ ಬೀಳಂಗ ರಾಪ್ ಮಾಡ್ಯಾನವ. ಅವೆಲ್ಲ ನಿನಗೆ ಗೊತ್ತಾಗೋದಿಲ್ಲ. ನಡೀದಿ ಒಂದು ಅರ್ಧ ತಾಸು ಹೆಚ್ಕಮ್ ಆಗೋದಿ ಅದು. ಅವಂಗಾದ್ರ ಕೇಳ್ದಷ್ಟು ರೊಕ್ಕ ಕೊಡ್ತೀನಿ, ನಾ ಅರ್ಬಿ ಹೊಳ್ಯಾಕ ಹಾಕಿನಿ, ರೊಕ್ಕ ಕೊಡ್ತೀನಿ. ಎಟ್ಟು ಅರ್ಬಿ ತಗೊಳಕ್ಕೆ ಪಾರು? ನಾನು ಹಂಗೆ ಡಿಗ್ಗಿ ತುಂಬ್ಯಾವ ಮನ್ಯಾಗ, ಬರೀ ಅರ್ಬಿನ ಹೋಗೋದು. ಏನ್ ನಾಳೆ ನಿನ್ನ ಮದುವೆಗೆ ರೊಕ್ಕ ಪಕ್ಕ ಗೊಳೆ ಮಾಡೋದು ಬೇಡ? ಏನಾರ ಕೇಳಿದ್ರೆ ಏನ್ರ ಒಂದ್ ಯಾವ ಹೇಳ್ತಿ. ನನ್ ಮದ್ವಿ ಮಾಡೋದಟ್ಟೆ ಇರ್ಲಿ, ಮೊದಲ ನೀ ಮದ್ವಿ ಮಾಡ್ಕೋ. ಹೌದು, ಆ ಪುಟ್ಟಿ ಹಂಗೆ ಕಾಡಿಸ್ತಿ, ಮದ್ವಿ ಮಾಡ್ಕೊ ಅಂತ.
ಅವ ನಿಮ್ಮ ಹೊಲ ಎಷ್ಟು ಚಂದ ಹರಿಗ್ಯಾನ, ನಮ್ಮ ಹೊಲ ಅವನು ಹೇಗೆ ಸಾರಿಸಿದಂಗ ಮಾಡ್ಯಾನ. ಯಾರು ಆ ಟ್ಯಾಕ್ಟ್ರಿ ಶಿವ ಹೇಳಿ ಅವಂಗ ಎಟ್ಟು ನಂಬ್ತಾನ ಅವನ್ನ ಎಟ್ ಕೇಳಿದ್ರು ಅಟ್ ರೊಕ್ಕ ಕೊಡ್ತಾನಿವ. ಪಾರು ಇವ್ನ ಬಗ್ಗೆ ಏನ್ ಗೊತ್ತದ ನಿನಗೆ? ಆ ಡೀಸೆಲ್ಗೂ ರೊಕ್ಕ ಕೊಡೋದಿಲ್ಲ, ಬಾಡಿಗೆನು ಈ ವರ್ಷ ಮುಂದಿನ ವರ್ಷ ಕೊಡ್ತಾನೋ ಇಲ್ಲೋ ಅದನ್ನೂ ಗೊತ್ತಿಲ್ಲ. ನಾವ್ ರೊಕ್ಕ ಕೊಟ್ಟೇವ ತಟ್ ಚಂದ ಗಳೆ ಹೊಡೆದ ರಾಪ್ ಮಾಡಿ ಹೋಗ್ಯಾರ. ಯಾರು ಮಾಡ್ಬೇಕು? ಇವ್ ರೊಕ್ಕ ಕೊಡೋರ್ಲ ಏನಲ್ಲ, ಸುಮ್ ಬಂದಂಗ ಅಡ್ಡ ತಿಡ್ಡ ಹೊಡೆದೋಗೇನವ. ರೊಕ್ಕ ಕೊಡ್ಬೇಕು, ಎಷ್ಟು ದಗ್ದ ಮಾಡ್ಯಾರ ಏನು ಎಂತಂತ ತಿಳ್ಕೊಂಡ್ ರೊಕ್ಕ ಕೊಡ್ಬೇಕು. ಹಂಗ ಹೂ ಅಂತ ರೊಕ್ಕ ಕೊಟ್ಬಿಡ್ತಿ. ಆಯ್ತು ತಗೋರ ಯವ್ವ, ಅದನ್ನೇನ್ ಚಂತನ ಹಿಡ್ಕೊಂಡ್ ಕೂತೀನಿ ಹಲ್ಲಾಗ. ಇಂಥ ಬಿಸಿಲ ಹೊಲಕ್ಕೆ ಬಂದೀನಿ, ಮನಿಗ್ ಹೋಗು. ದಿನ ಹೊಲಕ್ಕೆ ಬರೋದು ಮನೆಗೆ ಹೋಗೋದು ಅಟ್ಟ ಮಾಡ್ತಾಳೆ ನಿಕ್ಕಿ. ಯಾವ್ದಾರ ಒಂದು ಚಲೋ ಮನಿ ನೋಡಿ ಮದುವೆ ಮಾಡ್ಕೊಡಿಕಿನ ಮೊದಲು. ಯಪ್ಪ ಕಳ್ಳು ತಲೆನ್ ಕೂದ್ಲ ಬೆಳಗ್ ಹಾಕೊಂಡವು. ಯಾವ್ದಾರ ಇದ್ದೋಳು ಬಿದ್ದೋಳು ಜೋಡ್ ಮಾಡ್ಕೊ, ನಂಗೇನ್ ಹೇಳಾಕ್ ಬರ್ತಿ? ಅಲ್ಲ ಆಕಿನ್ ತಡಿ ಬೇಷ್ ಮಾರಿಗೆ ಬಡ್ಕೊಂಡಂಗ್ ಮಾಡ್ದೆ. ನಿಂಗೇನ್ ಬುದ್ಧಿರೇ ಐತಿಲ್ಲೋ? ನನ್ಕಿನ 5 ವರ್ಷ ದೊಡ್ಡ ಮದ್ವಿ ಮುಂಜಿ ಆಗೋದು ಐತೋ ಏನ್ ಹಿಂಗೆ ಅಡ್ಡ ಹೋಗುದೇ ಐತು ನಿಂದ? ಮನ್ಯಾಗರ ಹೆಂಗ್ ನಿಂದ ಮದ್ವಿ ಮಾಡ್ತಾರೋ ಇಲ್ಲೋ? ಸಾಬು ಎಷ್ಟು ಊರಂತ ತಿರ್ಗಾಡುದು ಕನ್ಯಾ ನೋಡಾಕ. ನಾವ್ ಒಬ್ಬನೇ ಅಲ್ಲ, ನಾವು ಹೊಲದ ಉತ್ತಾರಿ ಮನಿ ಉತ್ತಾರಿ ಎಲ್ಲಾ ತಗೊಂಡ್ ತಿರ್ಗಾಡಕತ್ತೀನಿ. ಅದು ನೋಡ್ರಿ ಕನ್ಯಾ ಕೊಡ್ತಾರಂತ. ಮನೆ ಬಾಗೇವಾಡಿ, ಮುದ್ದೇಬೇಡ, ಸಿಂದಗಿ, ಇಂಡಿ, ಗುಲ್ಬರ್ಗ, ರಾಯಚೂರ ಎಲ್ಲಾ ತಿರ್ಗಾಡಿನಿ. ಒಬ್ರು ಹೆಣ್ ಕೊಡಲ್ಲ ಯಾರು. ಒಂದು ಪಸಂದ್ ಬರ್ಲಿಲ್ಲ ನೀನ್ ಇಟ್ಟು ತಿರ್ಗಾಡಿದ್ರು? ನನ್ಗ ಅವ್ರ ರಗಡ್ ಪಸಂದ್ ಬಂದ್ರೆ ಅದ್ರ ನಾವ್ ಒಬ್ಬರಿಗಾರ ಪಸಂದ್ ಬರ್ಬೇಕಲ್ಲ. ಅಲ್ಲ ಹಿಂಗಾಗಿ ಕನ್ಯಾ ಸಿಗ್ಲಾರ್ದಕ್ಕ ಕಣ್ಣು ಮುಚ್ಚನೊಳದಾಗ ಕಣ್ಣು ಮುಚ್ಕೊಂಡು ತನ್ನಾಗ ಕೂತ್ಬಿಟ್ಟಿ ನೋಡಪ್ಪ. ಹಿಂಗ ಮೊದಲ ಊರು ಸಬರಿ ಮಾಡೋದ್ ಬಿಡು. ಆದಿನ ಯಾರ ಒಬ್ಬ ಹೆಣ್ಮಗಳು ಹೊಂಟ್ರೆ ಸಾಕ, ಆ ಹೆಣ್ಮಗಳ ಹಂಗ ಆಕಿ ಹಿಂಗ ಆಕಿ ಹಂಗ ಅಂತೇಳಿ ಅದಕ್ಕ ನಿನಗ ಅವ್ರ ಶಾಪ ತಟ್ಟೈತಿ. ಯಾವ ಪಾರವ, ನಿನ್ನ ಮದ್ವೆಯಾಗ ಹೋಗಂದ್ರೆ ತಪ್ಪಾಗೈತಿ. ನೀ ಹೋಗು ಬಿಡು, ನಾ ಮಾತ್ರ ಹೊಕ್ಕಿನ. ಈಗ ಸಾಬು ನಡಿತೀನಪ್ಪ. ಯಾಕೆ ಹಂಗೆ ಮಾತಾಡಿದ್ವಿ? ಅದಕ್ಕ ಮಂಚಿಗೆ ತೋತಾನ ನಮ್ಮ ದೋಸ್ತ ಅದನ. ಏನ ಅವ್ ಮನ್ಸಿಗೆ ಹಚ್ಕೊಳ್ಳಿ ಬಿಡ್ಲ ನಂಗೆ ಬೇಕಾಗಿಲ್ಲ. ನಾ ಅರ್ಬಿ ಒಳಕ್ ಹಾಕಿನಿ. ಸಂಜೀವ್ ನನಸಿ ರೊಕ್ಕ ಕೊಡ್ತಿ ಇಲ್ಲ? ಈಗ ನಾ ಸಂಜೀವ್ ರೊಕ್ಕ ಕೊಡ್ಬೇಕಾನಿ? ಆಯ್ತು ಹೇಳುವ, ಸಂಜೆ ಕೊಡ್ತೀನಿ ರೊಕ್ಕ ತರಾತಿ. ಅಲ್ಲಿ ಮೆಟ್ಟಿಗೆ ಬಲ್ಲಿ ಕಾಯಿಪಲ್ಲೆ ಹರಿದಿಟ್ಟಿನಿ, ತಗೊಂಡೋಗಿ ಹೋಗಾಕೂರ್ನ. ನಾ ಸ್ವಲ್ಪ ದನಕ್ ಮೇವ್ ಹಾಕಿ ಬರ್ತೀನಿ. ಏನ ಪುಟ್ಟಿ ಆಕಿ ಜಗ ಗಂಟು ನೀನ್ ಜೋಡಿ ಬರ್ಲಿಲ್ಲ? ಯಾವಾಗ ನೋಡಿದ್ರೆ ಇಬ್ರು ಕೂಡ ತಿರ್ಗಾಡೋರು ಅಕ್ಕ ತಂಗಿಯಾಗಿ. ಎಲ್ದಾಳಾಕಿ? ಅಕ್ಕಿ ಅರ್ಬಿ ತರಕ್ ಇಟ್ರು ಅಕ್ಕ ನಿನ್ ಅಕ್ಕ ಬಾಡಿಗೆ ಕೊಟ್ಟ ಅದಕ್ಕ ಅಕ್ಕಿ ಬರ್ಲಿಲ್ಲ. ಹಾ ಹಿಂಗಾತೇನಿದ? ಅಲ್ಲ ಪುಟ್ಟಿ ನೀನೇ ಹೇಳ, ಅವ್ರ ಹೊಲ್ದಾಗ ನಾವು 4-5 ತಾಸು ಟ್ಯಾಕ್ಟರ್ ಹೊಡೆದಿನಿ. ಅಲ್ಲ ಡೀಸೆಲ್ ಸತ್ಯ ಆಗಿಲ್ಲ ಅವ್ರ ಅಣ್ಣ, ಮತ್ ಹೆಂಗ್ ದುಡಿಬೇಕಲ್ಲ ನಾನು? ಬರೀ ಅರಿಬಿ ಅದು ಇದು ಆತಂದ್ರೆ ಮತ್ ನಮ್ ಗಾಡಿ ರೊಕ್ಕ ಬೇಡ? ಇಲ್ ಬಿಡ, ಅರ್ಬಿ ಏನ್ ಮಾಡ್ತಾ? ಯಪ್ಪ ಇವತ್ ಬಿಟ್ಟು ನಾಳೆ ಇಸ್ಕೋಬೇಕಿಲ್ಲ, ಇಬ್ರು ಕೂಡ ಅರ್ಬಿ ತರಕ್ ಹೋಗ್ತಿದ್ದು. ಅಲ್ಲ ಪುಟ್ಟಿ ಸೀಸನ್ ಐತಿ, ಗಾಡಿ ಡೀಸೆಲ್ ಹಾಕ್ಬೇಕು. ನೀರ್ ಮೇ ಅವಕೈತಿ ಇದು ಆಕಿನ ಅರ್ಬಿ ಮತ್ತೆ ಅವ್ರು ತಗೋಬೋದು. ನಮ್ ಗಾಡಿ ಸೀಸನ್ ಆಗ ಒಂದೇ ಸಲ ಇರ್ತಾವ. ಬಾರ ಮುಂಜಾನೆ ಎಟ್ ಕೊಟ್ಲು ನಮ್ಮ ತಂಗಿ ಬಾಡಿಗೆ? ಒಟ್ಟ 800 ರೂಪಾಯಿ ಕೊಡ. ಈಗ ಇವ್ರು ತಗೋ, ಬರೋಬರಿ ಐತೇನು ಮತ್ತೆ ಉಳಿತ? ಇನ್ನ 100 ರೂಪಾಯಿ ಉಳಿತೈತಿ, ಕೊಡಾಕೈತಿವ. ಎಷ್ಟು ವಿಚಾರ ಮಾಡ್ತು ಮರ 100 ಒಂದ್ಸಕ ಕಾಯಂ ಬಾಡಿಗೆ ಹೇಳ್ತೀನಿ ನಿಂದೆ ಗಾಡಿ. ಸಾಬು ಡೀಸೆಲ್ ತುಟ್ಟಾಗೈತಿ, ನಾರ ಏನ್ ಮಾಡ್ಲಿ ಹೇಳ? ಡೀಸೆಲ್ ತುಟ್ಟಾಗೈತಿ ಮತ್ ಬಾಡಿಗೆನೂ ಹೆಚ್ಚು ಮಾಡಿರಲ್ಲಪ್ಪ. ಡೀಸೆಲ್ ತುಟ್ಟಾಗ್ಯದ ಅಂತ ಹೇಳಿ ಏನ್ ಹಿಂಗ ಗಳೆ ಹೊಡ್ಕೊತ ಹೋಗೋ ಏನ್? ಈ ಸೀಸನ್ ಮುಗಿದ್ರೆ ಏನ್ರ ಮದ್ವಿಗಿದ್ವಿ ಆಗೋ ಲೆಕ್ಕ ಐತಿ. ಮದಿವೆ ಬ್ಯಾಡೋ ಮರ. ಇನ್ನ ಅಂಕದಾಗ ಗಾಡಿ ಕಂತ ಐತಿ, ಪತ್ರ ಸಡೈತಿ. ಮೊದಲು ಗಾಡಿ ಕಂತ ಕ್ಲಿಯರ್ ಆಗಿ ಮನಿ ಹಾಕ್ಸ್ಕೊಂಡು ಆಮೇಲೆ ಮದಿ ಪದಿ ನೋಡೋಣ. ಮತ್ತ ನಿಂದೆ ಅಂದೇನ ನನ್ ಬಗ್ಗೆ ಕೇಳಾಕತಿ? ಏ ನಂದರೇ ನಾ ಟೌನ್ಸರ್ ತೋರೋ ಮಾರೆ. ನಮ್ ಪಾರೊಂದಟ್ ಲಗ್ನ ಅಲ್ಲಿ ಅದಾಗಿಂದ ನಂದು ಆಗೋದು ಐತಿ. ಈಗ ಮೊದಲಕಿನ ಲಗ್ನ ಖರ್ಚು ಹೊಂದಿಸ್ಬೇಕಲ್ಪ. ಮೊದಲಾಕಿ ಮದ್ವಿ ಮಾಡೋ ಮರ. ನಾ ಯಾವ ಬಾಡಿಗೆ ಬಿಡಾಕ್ ಬರ್ತಿಲ್ಲ, ಅವ್ 100 ರೂಪಾಯಿ ಕಮ್ಮ ಕೊಡ್ತಾಳ. ನಾ ಬಾಡಿಗೆ ಇಟ್ಕೊ ಬರ್ಲೇನ್? ಆಯ್ತು ನಡಿ ಹಂಗಂತ. ಏ ನೀ ಒಬ್ರಿಗೊಂದೊಬ್ರಿಗೊಂದ್ ಹಿಂಗ್ಯಾಕ್ ಮಾಡ್ತಿ? ರೊಕ್ಕ ಕೊಟ್ರೆ ಚಂದಂಗ್ ಗಳೆ ಹೊಡಿದು, ರೊಕ್ಕ ಕೊಡ್ಲಿಕ್ಕಂದ್ರ ಹೆಂಗಾರ ಹೊಡಿದು ಇಂಥದ್ಯಾಕ್ ಮಾಡ್ತೀಯ? ಚಂದ ಹೊಡೆದಲ್ಲ ಅಲ್ಲೇನ ನಿಮ್ಮನ್ನ ಬಾರಿಕಲ್ಲ. ನಮ್ಮ ಗಾಡಿನ ಹೇಳುದು, ನಾನ ಬಂದ್ ನಿಮ್ ಹೊಲ್ದಾಗ ಗಳೆ ಹೊಡಿದು. ಏನಾಗಿಲ್ಲ ನಿನಗ? ಏನ್ ಚಂದಾಗಿಲ್ಲ? ಅಲ್ಲ ನಮ್ಮ ಹೊಲ ಹರಗಪ್ಪ ಅಂದ್ರ ಸುಮ್ಮ ಮ್ಯಾಗ ಕಾರ್ಯ ಮಾಡಿ ಬಂದಿ. ಅದ ಇವ್ರ ಹೊಲ ಅವ್ನ ಹೆಂಟಿ ಹೊಳಿ ಬಿಡಂಗ್ ಮಾಡಿ. ಹಿಂಗ್ಯಾಕ ನಾವ್ ರೊಕ್ಕ ಕೊಡಲ್ಲ ನಿನಗೆ? ಕಲ್ಲು ಪಾದ ವರ್ಷ ನಿಮ್ ಹೊಲ ಗಳೆ ಹೊಡೆದ್, ಈ ಸಲ ಅದು ಡೀಸೆಲ್ ರೊಕ್ಕ ಕೊಟ್ಟಿ ಚಂದ ಮಾಡಿ ಕೊಡು, ಚಂದ ಗಳೆ ಹೊಡಿತೀವಿ. ಸುಮ್ನ ಇಂಥವ್ರ ಜೋಡಿ ಕೊಡಿ ನಮ್ದು ಹೆಸರು ಯಾಕೆ ಹಾಳು ಮಾಡ್ತಿ? ಪೂರಾ ನಂಬರ್ 1 ಡ್ರೈವರ್ ಅದೇನೆ. ನಾ ಒಂದಿವ್ಸ ತಡ ಆದ್ರೂ ಮರ್ದಿವ್ಸ ಬಂದ್ ನೀನ ಗಾಡಿ ಹೊಡಿಪ ಅಂತ ಹೇಳ್ತಾರ. ಆದ್ರೂ ನಿಮ್ಗೆಲ್ಲ ಗೊತ್ತೈತಿ ಒಬ್ಬ ಡ್ರೈವರ್ ಪವರ. ಹಾ ದೊಡ್ಡ ಡ್ರೈವರ್ ನೋಡಿವಾ ಏನ್ ತಗದ ಮಾಡ್ತಿ? ಗಾಡಿ ಕುಂತು ಹಿಂಗ ಹ್ಯಾಂಡ ಎಳ್ಳಾಡ್ತಿ. ಗಾಡಿ ಮ್ಯಾಗ ಕೂತ್ ಹ್ಯಾಂಡೋಲ್ ಎಲ್ಗಾಡ್ಸದಲ್ಲಿ ನಿನ್ ಹೊಲ್ದಾಗ ದೊಡ್ಡ ಕಂಟಿ ಹೆಂಟಿ ತಿರುಗಿ ಬಿದ್ದಾವ್.
ಏನ್ ಮಾತಾಡ್ತಿ? ಹೊಲದ ಬಗ್ಗೆ ನಾದ ನಿನಗಿತ್ತಂದ್ರೆ ಗೊತ್ತಾಕಿತ್ತು. ನಿಮ್ಮ ಅಣ್ಣ ಗೊತ್ತೈತಿ, ಅದಕ್ಕ ಮ್ಯಾಗ ಮ್ಯಾಗ ನನಗ ಬಾತ್ ಹೇಳ್ತಾನ ನಿಮ್ ಹೊಲದಾಗ ಗಳೆ ಹೊಡ್ಯಾಕ. ಯಾಕೆ ಹೋಗಲ್ಲ? ಬಾಡಿ ಕರೆಕ್ಟ್ ಕೊಡು, ನೀನ್ ಹೊಲ ಸುದ್ದು ಹೊಡಿತೀನಿ ನಿನ್ ಮುಂದೆ. ನಿಮ್ಮಂತರ ರೊಕ್ಕ ಕೊಟ್ಟೆ ನಮ್ ಜೀವನ ಸಾನಾಗಿತ್ತು ಮರೆ. ಈ ಬಾಳ ಯಾಕ ಇವನ್ ಜೋಡಿ ಬಾಳ ಸಲಿಗೆಂದು ಮಾತಾಡಕತ್ತಾಳ. ಮನ್ಯಾಗಾದ್ರ ಗರ್ತಿ ಗಂಗವಣಂಗಿರ್ತಾಳ. ಇರ್ಲಿ, ನನ್ನ ಕಣ್ಣಿಗೆ ಬಿತ್ತಂದ್ರ ಅವಾಗ ಮಾತಾಡ್ತೀನಿ. ನಿಮ್ ಅದನ್ನ ಹೋಗಿಲ್ಲಿದೆ ರೊಕ್ಕ ಕುಟುಂಬ, ಅವಾಗ ಗಾಡಿ ಹೊಡಿತೀನಿ ಅಂತ ಹೊಡಿದಿಲ್ಲ ನಾನು. ಏನೋ ನೀನು ಹೋದ ಬಾ ಇನ್ನೊಂದ್ಸರಿ ನಮ್ಮೊಳಗ್ ಮಾಡ್ತೀನಿ. ಏ ಪುಟ್ಟಿ, ಕರೆ ಹೇಳ, ಆ ಪಾರವ ನೀನು ದಿನ ಎಲ್ಲಿ ಹೋಗಿ ಬರ್ತೀರಿ? ಕರೆ ಹೇಳ್ತೇವೆ, ಇಲ್ಲ ಅಂದ್ರೆ ನಿಮ್ಮ ಮನಿಗ್ ಬಂದ್ ಹೇಳ. ನನ್ಗೇನ್ ಗೊತ್ತಾನ, ಆಕಿ ಸುಮ್ ಜೋಡ್ ಬಾ ಅಂತಾಳ, ಹೋಗ್ತೀನಿ. ಅದ ಜೋಡ್ ಬಾ ಅಂತಾಳಿಲ್ಲ, ಜೋಡ್ ಎಲ್ಲಕ್ಕಿರಿ? ಆ ಶಿವ್ಯಾಪ ಅವರು ಪ್ರೀತಿ ಮಾಡಕತ್ತಾರಲ್ಲ, ಅವ್ರ ಪ್ರೀತಿಗೆ ನೀನ ನಡಬರ್ಕಾಗಿ, ಹೌದಿಲ್ಲ? ಇದ ಬೇಕಾಗಿತ್ತ, ನನಗಿದ ಬೇಕಾಗಿತ್ತ. ಅವ್ರಿಬ್ರು ಪ್ರೀತಿ ಮಾಡಕತ್ತಾರಲ್ಲ, ಮಾಡ್ಲಿ ಅವ್ರನ್ನ. ಇನ್ನು ಮುಂದೆ ಆಟ ಆಡಿಸ್ತೀನಿ. ಸಾಬು, ಶಿವು, ಯಾಕೆ ಇವತ್ತು ಗಾಡಿ ಮ್ಯಾಗ ಹೋಗಿಲ್ಲ? ನಿಮ್ಮಂತವ್ರು ಕೊಡು ಬಾಡಿಗೆ ಕರೆಕ್ಟ್ ಕೊಟ್ಟಿದ್ರಂದ್ರ ನಮ್ಮ ಗಾಡಿ ಚಂದ ದುಡಿತಿದ್ದು, ನಾವು ಗಾಡಿ ಮಗ ಇರ್ತಿದ್ವಿ. ಗಾಡಿ ಶೋರೂಮ್ದವ್ರು ಇದಾರ ಕಂತ್ ಕಟ್ಲಾರ್ಕಾಗಿ. ಶಿವು, ಗಾಡಿ ನಿಂದು ಸ್ವಂತ ಐತಲ್ಲ, ಉಷ್ಟು ರೊಕ್ಕ ಕೊಟ್ಟು ತಗೊಂಡಿಲ್ಲನೇ? ಇಲ್ಲ, ಮೊದಲು ಮತ್ತೊಬ್ಬರು ಗಾಡಿ ಮ್ಯಾಗಿದ್ದೆ. ಸ್ವಂತ ಗಾಡಿ ಮಾಡ್ಬೇಕತ್ತೇಳಿ ಲೋನ್ ಮ್ಯಾಗ ಗಾಡಿ ತಗೊಂಡಿದ್ದೆ. ಆದ್ರೆ ಶೋರೂಮ್ದವರು ಕಂತ್ ಕಟ್ಲಾರ್ಕಾಗಿ ಗಾಡಿ ಒಯ್ದಾರ. ಅದಕ್ಕೆ ಊರಾಗ ಮಾರಿ ತೋರ್ಸೋದಾಗ್ಲಾಗೈತಿ. ಅದಕ್ಕೆ ಅಡವ್ಯಾಗ ಬಂದೈತಿ. ನಿನ್ ಜೊತೆ ಮಾತಾಡ್ಬೇಕಂತಂದ್ರ ದಿನ ನಕ್ಕೊಂತನ ಮಾತಾಡ್ತಿದ್ದೆ. ಆದ್ರೆ ಇವತ್ತು ನಿನ್ ಮುಖ ನೋಡಿದ್ರ ನಿಮ್ಮ ಹೊಲ್ದಾಗ ಗಾಡಿ ಹೊಡಿತೀನಿ ಅಂದ್ ಬೆಳಕ, ನೀವು ನನಗೆ ಕೆಲಸ ಕೊಟ್ರಿ ಅಂದ್ ಬೆಳಕ, ನಾನು ನಿಮ್ಮ ಜೊತೆ ಹುಡುಗಾಟ್ಲೆ ಮಾತಾಡಬೇಕ. ಯಾಕೆ ಇನ್ನೊಬ್ಬರ ಜೊತೆ ಜಗಳ ತಗೊಳ್ದು? ನೀವು 100 ರೂಪಾಯಿ ಕಮ್ಮಿ ಕೊಟ್ಟರು ಕಮ್ಮಿ ತೊಗೊಂಡು ಗಾಡಿ ದುಡಿಸ್ಬೇಕಾಗಿತ್ತು. ಯಾಕಂದ್ರೆ ಗಾಡಿ ಲೋನ್ ಐತಿ, ಗಾಡಿ ಕಂತೈತಿ. ಆದ್ರೆ ಈ ತಿಂಗಳು ಯಾರೂ ಕೊಡೋರು ಬರೋಬ್ಬರಿ ಬಾಡಿಗೆನ ಕೊಡಲಿಲ್ಲ. ಅದಕ್ಕಾಗಿ ಗಾಡಿ ಶೋರೂಮ್ದ್ರು ಇದಾರೆ. ನಾ ಎಲ್ಲರೂ ರೊಕ್ಕ ಸದ್ ಮಾಡೋದು. ಏ ಶಿವು, ನನ್ ಮಾತ್ ಕೇಳಿಲ್ಲ. ಯಾವಾಗಲೂ ನಕ್ಕೊಂತಾನೆ ಇರವ. ಪಾರು, ಈಗೀಗ ಮನ್ಯಾಗ ನಿನ್ ಕಾಲ ನಿಂದ್ರಲ್ಲಾಗ್ಯಾವ. ಯಾಕ? ಏನ್ ನೋಡಿದ ಹೊರಗೆ ಇರ್ತಿ? ಮುಖ ಯಾಕೆ ಸಪ್ ಮಾಡಿ? ಕಳ್ಳು, ನಿಂಗೊಂದ್ ಮಾತು ಕೇಳ್ತೀನಿ, ಇಲ್ಲ ಅನ್ನಕೋಬೇಡ. ಏನದು? ಶಿವು ಗಾಡಿ ಶೋರೂಮ್ದಾಗ ಹೋಗ್ಯಾರಂತ. ನಿನ್ನ ಕಡೆ ಒಂದ್ 50,000 ಒಂತವನ? ಪಾರು, ದಿನ 200-300 ಕಿಶಾಗ ಇಟ್ಕೊಂಡು ತಿರ್ಗಾಡೋರು ನಾವು. ನಮ್ಮಲ್ಲಿ 50,000 ಎಲ್ಲಿ ಬರ್ಬೇಕು? ಅದು ಅಲ್ದ ಅವ್ನ ಗಾಡಿ ಶೋರೂಮ್ದವ್ರು ಒಯ್ದಾರೆ. ಅವಾಗ ಕಂತ್ ಕಟ್ಟಿಲ್ಲ, ಅದಕ್ಕೆ ಒಯ್ದಾರೆ. ಅದಕ್ಕೆ ನಿನಗೆ ಏನು ಸಂಬಂಧ? ಕಳ್ಳು, ನಿನ್ನ ಕಡೆ 50,000 ರೂಪಾಯಿ ಒಂತಿದ್ರೆ ಅಂತೇಳಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳು. ಅದು ಬಿಟ್ಟು ಸಂಬಂಧ ಹಂಗಿಲ್ಲ, ಏನು ಮಾತಾಡಕ್ ಹೋಗ್ಬೇಡ. ಒಬ್ರ ಕಷ್ಟಕ್ಕೊಬ್ರು ಹಾಬೇಕಿಲ್ಲ. ಮಳ್ಳಿ ಹಂಗೆ ನಿಂತು ಯಾರಿಗೂ ಗೊತ್ತಾಗಲ್ಲ ಮಾಡ್ಯಾಳಕ್ಕೆ. ನೀನು ಅವನು ನಡಬಾರ್ದು ಏನು ನಡ್ದೈತೆ ಅಂತ ನನಗೆ ಭಾಳ ಚಲೋ ಗೊತ್ತೈತಿ. ಅದು ನನ್ನ ಕಣ್ಣಿಗೆ ಬೀಳುತ್ತಕ್ಕ ಅಷ್ಟೇ. ಅದು ಕಣ್ಣಿಗೆ ಬಿದ್ದ ಮ್ಯಾಗ ನಾ ಏನಂತ ಗೊತ್ತಾಕೈತಿ. ಕಳ್ಳು, ನಾ ಏನ್ ವಿಚಾರ ಮಾಡಕತ್ತಿ? ಅದ 50,000 ರೂಪಾಯಿ ಬಗ್ಗೆ ವಿಚಾರ ಮಾಡತ್ತೀನಿ. ಹೆಂಗೆ ಮಾಡ್ಲಿ ಅಂತ ಹೇಳಿ. ಹೆಂಗಾರ ಮಾಡಿ ಸಜ್ಜು ಮಾಡು, ಆದ್ರ ನಮ್ಮನ್ನ ಗೊತ್ತಾಗಬಾರ್ದು ನೋಡು. ಅಂದ್ರೆ ಈಗ ನೀನು ನನ್ನ ಬಳಿ 50,000 ರೂಪಾಯಿ ಇಸ್ಕೊಂಡ ಶೂ ಕೊಡಕ್ಕೆ, ಶೂಗೆ ಕೊಟ್ಟ ಅವ್ನ ಗಾಡಿ ಬಿಡ್ಸಕ್ಕೆ, ಹೌದಲ್ಲ? ನಿಮ್ಮನ್ನ ಪಾಪ ಹೊಲದಾಗ ಬಿಸಿಲ ಮಳಿ ಅನ್ನೋದ ರೋಮ ದುಡ್ಯಾಕತ್ತಾನ. ನೀ ಅವನ ಕಣ್ಣು ತಪ್ಪಿಸಿ ಇಂಥ ಹೊಲಸು ತೆಗೆದ ಮಾಡಕತ್ತೀಯ. ಕಳ್ಳು, ನೀ ಏನ್ ವಿಚಾರ ಮಾಡಾಕತ್ತಿ ಅಂತ ನನಗೆ ಗೊತ್ತೈತಿ. 50,000 ರೂಪಾಯಿ ಕೊಟ್ರ ಬಡ್ಡಿ ಯಾರು ಕೊಟ್ಟ ಅಂತ ವಿಚಾರ ಮಾಡಕತ್ತಿಲ್ಲ. ನೀನ್ ಹಂಗ ಕೊಡಕ್ ಹೋಗ್ಬೇಡ, ನಾ ಬಡ್ಡಿನೂ ಕೊಡ್ತೀನಿ ನಿನಗೆ. ನಾನು ಊರಾಗ ಕೇಳ್ತೀನಿ, ಸಜ್ಜಾದ ಅಂದ್ರೆ ತಂದು ಕೊಡ್ತೀನಿ. ಸಜ್ಜಾದ ಅಂದ್ರೆ ಸಜ್ಜು ಮಾಡ್ತೀನಿ. ರೊಕ್ಕ ಅಲ್ಲ ನೋಡಕತ್ತಿ. ಹಾ ನೋಡಲ್ಲೇ, ನಮ್ಮ ಮುಂದೆ ಇವಂಗ್ ಬೈದು ಇವ್ ಇಕ್ಕಿಗೆ ಬೈದು ಒಳಗಿಂದೊಳಗೆ ಹೆಂಗ ನಿನ್ನ ಮುದ್ದಿನ ತಂಗಿ. ನಾ ಹೇಳಿದ್ರೆ ನಂಬಾಕತ್ತಿದ್ರಲ್ಲ ನೀ.
ಈಗ ನೋಡಿದ್ಲ ನಿನ್ನ ಕಣ್ಣಾರ್ಲೆ. ಏ ಶಿವ್ಯಾ, ಏನ್ ತೆಗ್ದ ಮಾಡತ್ತಿ ಹೋಯ್ದೀನಿ? ನಂಬಿಕಸ್ತದಿ ದೋಸ್ತದಿ ಅಂತ ಹೇಳಿ ಹೊಲಕ ಮನಿಗೆ ಬರಾಕ್ ಹೇಳಿದ್ರ ಉಂಡು ಮನಿಗೆ ಜಂತಿ ಅನ್ಸೋ ಕೆಲಸ ಮಾಡತ್ತಿ ಅಲ್ಲೋಲೆ. ಏಯ್ ಅವಾಗೇನ್ ಹೇಳ್ತೀಯೋ? ಮೊದಲು ನಿನ್ ತಂಗಿಗೆ ಹೇಳ. ಅಲ್ಲ ಬುದ್ಧಿಯಲ್ಲಿ ಇಟ್ಟಾಳಿಕೆ ಯಾರ ಜೊತೆ ಹೆಂಗಿರ್ಬೇಕು ಅನ್ನೋದು ಗೊತ್ತಾಗುದಿಲ್ಲ. ಹೋಗಿ ಹೋಗಿ ಇವನ್ ಜೋಡಿಯ ಪಾರು, ನಿನ್ ದಗದಿ ಅಲ್ಲವ ಇದು. ನನ್ನ ತಂಗಿ ಹಂಗ ಹಿಂಗ ಚಲೋ ಮನುಷ್ಯ ಹೇಳಿ ಊರು ಮಂದಿ ಮುಂದೆಲ್ಲ ಹೇಳ್ಕೊ ತಿರುಗಾಡ್ತಿದ್ದೆ ನಾ. ನನ್ನ ಮನಸ್ಸಿಗೆ ಏಟೇಟು ಬರಾತಿಲ್ಲ ಇದು ನೀ ಮಾಡೋದಗದ. ಸಾಬು, ಆಕಿಗೆ ಬೈಬೇಡ. ಏನೋ ಗೊತ್ತಲ್ಲಾರ ಆಕಿನ ನನ್ನ ಮನಸ್ಸು ಕೂಡಿಬಿಟ್ಟಾವ. ಏಯ್ ಮುಚ್ಚ ಬಾಯ್. ಮನಸ್ಸಂತ ಮನಸ್ಸು ಏನ್ ದೊಡ್ಡ ಹುಡುಗಾಡ ಮನಸ್ಸ? ನೀ ನೋಡಿದ್ರೆ ಟ್ಯಾಕ್ಟರ್ ಡ್ರೈವರ್, ಅಕ್ಕಿ ನೋಡಿದ್ರೆ ಚಲೋ ಮನ್ತನದಕ್ಕೆ. ಅಕ್ಕಿದ ಏನು ತಲೆ ತುಂಬಿ ಮನಸ್ಸು ಕೆಡ್ಸಿನಿ. ಏಯ್ ಏನ್ ನೋಡ್ಕೊತ ನಿಂತೀವೋ? ಒಂದೆರಡು ಸಾವಿರ ಗೆದ್ದಿ ಕೊಡ, ಸಲಿಗೆ ಕೊಡ. ಹಿಂಗ್ ಮಾಡ್ತಾರ ಇವ್ರು. ಅಣ್ಣ, ನಿನ್ ಮರ್ಯಾದೆ ಕಳಿಯುವಂತ ಕೆಲಸ ನಾ ಏನು ಮಾಡಿಲ್ಲ. ಆದ್ರ ಮುಚ್ಚಿಟ್ಟಿದ್ದಂದ್ರೆ ಶಿವನ ಇಷ್ಟಪಟ್ಟಿದ್ದೆ. ಪಾರು, ಇಟ್ಟೆಲ್ಲ ಕಾರ್ಬಾರ್ ಮಾಡೋದಂದ್ರೆ ಮತ್ತ ಅವ್ನು ನನ್ನ ಮುಂದೆ ಕೈ ಹಿಡ್ದ ಇಷ್ಟ ಅಂತ ಹೇಳ್ತಿ? ನನಗೆ ಬರಾ ಚಿಟ್ಟಿಗೆ ನೀವು ಇಬ್ಬರನ್ನ ಇಲ್ಲೇ ಕಡದ ಹೆಡ್ಗಿ ತುಂಬಕನ್ಸ. ಅದು ಕರೆದ್ ಹೆಡ್ಗಿ ಅಂತ ತುಂಬ್ತಿ. ಈ ಸುದ್ದಿ ಊರಾಗ ಹಬ್ಬಕ್ಕಿಂತ ಮೊದಲು ಆಕಿನ ಮದುವೆ ಮಾಡಿ ಕಳ್ಸ, ಇಲ್ಲಂದ್ರ ನಿನ್ನ ಮರ್ಯಾದೆ ಹೋಗತಿ. ಚಲೋ ಮಣಿತನ ನೋಡಿ ಈಕಿನ ಮದುವೆ ಮಾಡಿ ಕೊಡೋಕ್ಕಿಂತ ಮೊದಲ ನನ್ನ ಆಕಿನ ಒಂದು ಮಾಡಿರಲ್ಲ. ಆಕಿನೂ ಖುಷಿಯಿಂದ ನನ್ನ ಜೊತೆ ಇರ್ತಾಳೆ, ನಾನು ಖುಷಿಯಿಂದ ಆಕಿ ಜೊತೆ ಇರ್ತೀನಿ. ಅಲ್ಲ ನನಗೆ ಏನು ಕಮ್ಮಿ ಆಗೈತಿ? ಟ್ಯಾಕ್ಟ್ರ್ ಐತಿ, ಕಣ್ಣು ಮುಂದೆ ನಾನು ನೋಡಿ ಇಬ್ರು ಆರಾಮ ಇರ್ತೀವಲ್ಲ. ಏ ನಿನ್ನ ಕಮ್ಮ ಆಯ್ತ ನಾ ಕೇಳಿಲ್ಲ. ನನ್ನ ಕಣ್ಣಾಗ ಮಣ್ಣುಗ್ಗಿ ಇಂಥ ಕಾರ್ಬಾರ್ ಮಾಡ್ಲತ್ತಿಯಲ್ಲ, ನಿನ್ನೇನ್ ನಂಬುದು ಇನ್ನ? ಏ ಈ ಕಡೆ ಬಾವನಿ. ಅಣ್ಣ, ನೀ ಸಿಟ್ಟಿ ಬಂದಿ. ಶಿವು ಚಲೋ ಮನುಷ್ಯ ಅದನ, ಅವನ್ ಜೋಡಿ ಕೊಟ್ಟು ಮದ್ವಿ ಮಾಡೋಣ. ಪಾರವ ಕಣ್ಣಾಗ ಮಣ್ಣೋಗದ ಇಂಥ ತಗದ ಮಾಡ್ತಾರಲ್ಲ, ಇವರೆಲ್ಲ ನಿಮ್ಗ ಚಲೋ ಅನಿಸ್ತಾರ. ಅದ ನಾವು ಒಟ ಒದರಾಡ್ತೀವಿ. ಅದ ನಾವು ನಿಮ್ಮ ಕಣ್ಣಾಗ ಸುಮಾರು ಸುಳ್ಳು ಮಕ್ಕಳಂತ ಕಾಣ್ತೀವಿ. ಕಲ್ಲು, ಮೊದಲ ಜಗಳ ಹತ್ತೈತಿ, ಇದನ್ನ ಸುದ್ದಿ ಮಾಡ. ಸುಮ್ಮನೆ ಯಾಕೆ ಸುದ್ದಿ ಮಾಡ್ತಿ? ಆಕಿನ ನಾನು ಒಂದ ಮಾಡ. ಅಲ್ಲ, ನಿಮ್ಮ ಮಾತು ಮೀರಿ ಆಕಿ ನಾನು ಏನಾರ ಜೀವನದಾಗ ತಪ್ಪು ನೋಡಿದಂದ್ರೆ ಅಟ್ಟ ಕೇಳ. ಪಾರು ನಾನು ಇಷ್ಟಪಡಾಕತ್ತೀವಿ, ಮದುವೆ ಆಕಿವಿ, ನಿಮ್ಮ ಕಣ್ಣು ಮುಂದೆ ಚಂದ ಇರ್ತೀವಿ. ಆಕಿ ಏನಾರ ನಾ ಸರ್ದ್ ಕುಂದೆ ಅಂದ್ರೆ ಅವಾಗ ಕೇಳ. ಯಾಕೆ ಸಾಬು, ನನ್ನ ಮೇಲೆ ನಂಬಿಕೆ ಇಲ್ಲ ನೀಗ? ಇವನ್ ಮಾತಿಗೆ ಮಳ್ಳಾಗಿ ನಿನ್ನ ತಂಗಿನ ಇವ್ನ ಮದುವೆ ಮಾಡಿ ಕೊಡ. ನಾಳೆ ಇವ್ರ ಜಾತಿ ಬೇರೆ ಹಾಕವ. ಊರಾಗಿನ ಮಂದಿ ನಿನ್ನ ಮಣಿತನ ಎತ್ತಿಡ್ತಾರ, ಅವಾಗ ಹೊಯ್ಕೋತ ಕುಂದ್ರು. ಅಣ್ಣ, ನಿನ್ ತಂಗಿ ನಕ್ಕೊಂತ ಚಂದಂಗಿರ್ಬೇಕಲ್ಲ. ಜಾತಿ ನೋಡ್ಬೇಡಣ್ಣ, ಮನಸ್ಸು ನೋಡು, ಗುಣ ನೋಡೋಣ. ನನಗ ಬುದ್ಧಿ ಹಟ್ಟು ಬೆಳೆದಿಲ್ಲವ ನೀ. ನೀವು ಹಿಂಗ ಇದನ್ನ ಮುಂದುವರ್ಸಿದ್ರಿ ಅಂದ್ರ ನಿನ್ನ ಬ್ಯಾರೆದವ್ರ ಮನ್ಯಾಗ ಸೊಸೆಯಾಗಿ ನಾನು ನೋಡ್ತೀನಿ. ಹಂಗೆ ಇವನ್ನ ಮಣ್ಣಾಗ ನೋಡ್ಬೇಕಾಗ್ತದ ನಾ, ಹೆಣ ಆಗಿ. ಏ ಸಾಬು, ಯಾರ 4 ಮಂದಿ ನೋಡೋಕ್ಕಿಂತ ಮೊದಲು ಆಯ್ಕಿನಿ ಎಳ್ಕೊಂಡು ಮನಿ ನಡಿ. ನಡಿ ನೀ ಮೊದಲ್ ಮನಿ. ಕೈ ಮುಯ್ತೀನಿ ಹೇಳೋ ಪಾರು, ನನ್ನ ದೂರ ಮಾಡಬೇಡ್ರು. ಕೈ ಮುಯ್ತೀನಿ ಹೇಳೋ. ಹೇ, ಟ್ಯಾಕ್ಟರ್ ಐತಿ ದುಡ್ಕೊಂಡ್ ತಿಂತಾನಂತ ಹೊಲಕ್ಕೆ ಅದಕ್ಕೆ ಇದಕ್ಕೆ ಕೆಲ್ಸಕ್ಕೆ ಹೇಳಿದ್ರೆ ಅಂತ ತಂಗಿನ ಇಂಥದ್ದು ಮಾಡಕತ್ತೀಯಲ್ಲೋ. ಅಲ್ಲೋ, ನಿಮ್ಮಂಥವ್ರನ್ನೆಲ್ಲ ಹೆಂಗ್ ನಂಬಬೇಕು? ಶಿವು, ಶೋರೂಮ್ದವ್ರು ಎಂದು ನಿನ್ ಟ್ಯಾಕ್ಟರ್ ಹೊಯ್ದಾರಲ್ಲ, ಅಂದಿನಿಂದ ಬರೀ ನೀ ಚಿಂತೆಗೆ ಅದಿ. ತಗೋ, ಈ ರೊಕ್ಕ ತಂದಿನಿ, ಈ ರೊಕ್ಕ ಕೊಟ್ಟು ನಿನ್ ಟ್ಯಾಕ್ಟರ್ ತೊಂಬ. ತಗೋ. ನನ್ನ ಗಾಡಿ ಹೆಂಗೆ ಬೀಳ್ಸೋಬೇಕು ನಂಗೆ ಗೊತ್ತೈತಿ. ಸುಮ್ಮನೆ ಯಾಕಿದು ಒಣ ಕಿರಿಕಿರಿ ಒಣ ಜಗಳ ಬ್ಯಾಡ. ಪಾರು, ನೀವು ಹೋಗಿ ಮನೆಗೆ. ಇನ್ನ ಎಷ್ಟು ದಿನ ಅಂತ ಹಂಗ ಕುಂದ್ರವ? ಟ್ಯಾಕ್ಟರ್ ತಗೊಂಬಂದ್ರ ಟ್ಯಾಕ್ಟರ್ ದುಡಿತೈತಿ, ಆಮೇಲೆ ನೀನು ಸಾಲ ಮುಟ್ಟಿಸ್ಬೋದು. ಸುಮ್ಮನೆ ಕಿರಿಕಿರಿ ಮಾಡಕ್ ಹೋಗ್ಬೇಡ. ತಗೋ ನೀ ರೊಕ್ಕ. ನೀನೋ ನಾನು ಒಳ್ಳೇದಕ್ಕೆ ರೊಕ್ಕ ಕೊಡಾಕತ್ತಿ, ಆದ್ರೆ ನಿಮ್ಮ ಅಣ್ಣ ಗೊತ್ತಾತಂದ್ರೆ ಮತ್ತೆ ನಿನ್ನ ಹೊಡಿ ಬಡಿ ಮಾಡಿ ನಾನು ನಿನ್ನ ದೂರ ಮಾಡ್ತಾನೆ. ಈಗ ಸುಮ್ಮ ಅಂಕತಾಗ ತನ್ನಗ ಮನ್ಯಾಗಿರು. ನನ್ನೂ ನನಗೆ 108 ಚಿಂತೆ ಐತೆವು. ಗಾಡಿ ಆದಷ್ಟು ಲಗುನ ಬಿಡ್ಸ್ಕೊಂಬರ್ತೀನಿ. ನೀನು ಹೈರಾಣ ಬೇಡ, ನೀನು ಚಿಂತೆ ಮಾಡಕ್ಕೆ ಹೋಗಬೇಡ. ಶಿವು,
ನಮ್ಮ ಅಣ್ಣ ಕೇಳಿದ್ರ ನಾ ಏನ್ರ ಹೇಳ್ತೀನಿ, ನೀ ಫಸ್ಟ್ ಟ್ಯಾಕ್ಟ್ರಿ ಬಿಡಿಸ್ಕೊಂಬಾ, ನಿನ್ ಮುಖ ನೋಡಕ್ಕಾಗವಲ್ದು ನನಗೆ. ಇಷ್ಟು ರೊಕ್ಕ ನೀ ಹೆಂಗ್ ಸಜ್ಜು ಮಾಡಿದಿ? ನಿಮ್ಮ ಮನ್ಯಾನು ತೊಗೊಂಬಂದೇನ? ಇಲ್ಲ, ನಾ ಒಬ್ರಿಗೆ ಹೇಳಿದ್ದೆ, ಅವ್ರು ಕೊಟ್ಟಾರ. ನಾ ಇದನ್ ಸಾಲ ಹೆಂಗಾರ ತೀರಿಸ್ತೀನಿ, ನೀ ಮೊದಲ ಟ್ಯಾಕ್ಟ್ರಿ ಬಿಡಿಸ್ಕೊಂಬಾ. ತಗೋ ಅಂದೆ, ಸುಮ್ಮನೆ ಕಿರಿಕಿರಿ ಮಾಡ್ಬೇಡ. ನೀ ಯಾರ ತೆಗೆ ರೊಕ್ಕ ತಂದಿ ನನಗೆ ಗೊತ್ತಿಲ್ಲ. ಆದ್ರೆ ರೊಕ್ಕ ಕೊಟ್ಟವ್ರು ನಿಮ್ಮ ಅಣ್ಣನ ಮುಂದೆ ಏನು ಹೇಳಿದ್ರೆ, ನಿಮ್ಮ ಅಣ್ಣ ನಿನಗೆ ಹೊಡಿದು ಮಾಡ್ತಾನೆ. ಅವಾಗ ಅದಿಷ್ಟು ಚಿಂತೆ ಹಚ್ಕೊಂಡು ಕುಂದರ್ಲೆ. ನಿನ್ ಸಂಬಂಧ ಹುಡ್ಸ್ಕೊಳೋದು ಬಡ್ಸ್ಕೊಳೋದು ನನ್ಗೇನ್ ದೊಡ್ಡದೇನ? ತಗೋ ಮೊದಲ ಅದು ಗಾಡಿ ಬಿಡಿಸ್ಕೊಂಬ, ಹೋಗು. ಹಾ, ಹೊಲ ಮನಿ ದಗದತ್ತ ನೀ ಸಾಯವ, ನಿನಗರ ಏನ್ ಅನ್ನೋದೈತಿ? ನಿನಗರ ಯಾರು ಸುದ್ದಿ ಮುಡ್ಸುದಿಲ್ಲ, ನಿನಗಂತೂ ಗೊತ್ತಾಗುದಿಲ್ಲ. ಏನ್ ಸುದ್ದಿ ಹೋಗಲ್ಲು? ಊರಾಗೇನು ಯಾರಾದ್ರ ಕಾರಣ ಇತ್ತು, ಯಾರು ತಿರ್ಕೊಂಡಾರೋ, ಎದ್ರ ಬಗ್ಗೆ ಹೇಳತ್ತೀನಿ? ಕಾರಣ ಕಾರ್ಯ ಭಾಳ ದೂರ ಉಳಿತ. ನಾ ಹೇಳಾಕತ್ತಿದ್ದು ನಿಮ್ಮ ತಂಗಿ ಪಾರುಣ್ ಸುದ್ದಿ. ಆಕಿ ಏನು ಹೇಳುದು ಕೇಳುದು ಮಾಡುದಿಲ್ಲ ನೀ ಮನ್ಯಾಗ. ಏನು ಹೇಳೋದು? ಆ ಶಿವನ್ ಸಂಚಾರನ ಬಿಡು ಅಂದಿದ್ದೆ, ಬಿಟ್ಟಾಳ. ಈಗ ಮನ್ಯಾಗ ತಣ್ಣಗದಾಳ. ಮತ್ತೇನ್ರಿ ನಿನ್ನ ಕಣ್ಣಿಗೆ ಕಿವಿಗೆ ಸುದ್ದಿ ಏನ್ರಿ ಬಿದ್ದಾವನ? ಮತ್ತೆ ಸುದ್ದಿ ಅನ್ನಕ್ಕೆ ಏನು ಮರಯ್ಯ? ಅವ ಕಂತ್ ಕಟ್ಲಾರ್ದಕ್ಕ ಅವನ ಟ್ಯಾಕ್ಟ್ರ ಶೋರೂಮ್ದವ್ರು ಇದ್ದಾರೆ, ಅದನ್ನ ಬಿಡಿಸ್ಕೊಡಾಕ ನಿಮ್ಮ ತಂಗಿ 50,000 ರೂಪಾಯಿ ಅದು ಯಾರ ಬಳಿ ಸಾಲ ಮಾಡಿಸೋದು ಕೊಟ್ಟಾಳ. ಇದೆಲ್ಲ ಬೇಕಾ ಕೊಡ್ತಗಳು ಹುಡುಗಿಗೆ? ಮನ್ಯಾಗ ನೀ ಹಿರಿತನ ಮಾಡವದಿ ಇಲ್ಲ, ನೀ ಎಲ್ಲ ಮಾಡ್ಬೇಕಪ್ಪ. ಎಲ್ಲ ಕಾರ್ಬಾರ್ ಅಕ್ಕಿನ ಕೈಯಾಗ ಕೊಟ್ಬಿಟ್ರೆ ಏನು ಹೇಳಕತ್ತೀವ ನೀನು? ಆಕೆ ಯಾಕೆ ಊರ್ ಮಂದಿ ಬಲ್ಲಿ ಸಾಲ ಮಾಡ್ತಾಳ? ಅದು ತಗೊಂಡಾಗ ಶಿವಗೆ ಯಾಕೆ ಕೊಡ್ತಾಳ ಆಕಿ? ಯಾರ ಸುಳ್ಳು ಹೇಳ್ಯಾರ ನೋಡಿ ನಿನಗೆ? ಸಾಬು, ನಂದು ಮಾತು ಏನಾರ ಸುಳ್ಳು ಆಗಲಿ ನೀ ಹೇಳ್ದಂಗೆ ಕೇಳ್ತೀನಿ. ಅಕಸ್ಮಾತ್ ನಾ ಹೇಳಿದ ಮಾತು ಕರೆ ಆದ್ರೆ ಏನು ಮಾತಾಡವ? ನಾ ಇಲ್ಲಿ ಚಂತನ ಹೈರಾಣಾಗ ದುಡೋದ ಆಕಿನ ಮದ್ವಿ ಮಾಡ್ಬೇಕಂತೇಳಿ ರೊಕ್ಕಗೊಳೆ ಮಾಡತ್ತೀನಿ. ಆಕಿ ಊರು ಮಂದಿ ತಾಕ ಸಾಲ ಮಾಡಿ ಅಂಥವ್ರಿಗೆ ಹೋಗಿ ಕೊಡತ್ತಾಳ. ಕಲ್ಲು, ನಾ ಇದನ್ನ ವಿಚಾರಿಸ್ತೀನಿ, ನೀ ಯಾರ ಮುಂದೆ ಒಟ್ಟ ಹೊಡಿಲಕ್ಕ ಹೋಗ್ಬೇಡ. ಏ ಇಲ್ಲಿ ನೋಡ, ನಾನು ಹೊಲಮನ್ಯಾಗ ದುಡಿಯವ, ನೀನು ಹೊಲಮನ್ಯಾಗ ದುಡಿಯವ. ಒಂದು ಹೆಣ್ಣಿನ ಸುದ್ದಿ ಐತೇಳಿ ನಾನು ನಿನ್ನ ಕಿವಿಗೆ ಮುಟ್ಸೀನಿ. ಇದ ಸುದ್ದಿ ಊರ್ ಮಂದಿಗೆಲ್ಲ ಗೊತ್ತಾದ್ರೆ ನಿಮ್ಮ ತಂಗಿ ಯಾರ ಮನೆಗೆ ನಡ್ಯಾಕ ಹೋಗ್ಕಾಳು? ಸ್ವಲ್ಪ ವಿಚಾರ ಮಾಡ. ಏ ಪಾರು, ಹಿಂದ್ರುವ ಇಲ್ಲಿ. ಯಾರ ತಕ ರೊಕ್ಕ ಇಸ್ಕೊಂಡಿವ ನೀ? ಎದ್ರ ಸಂಬಂಧ ಇಸ್ಕೊಂಡಿವ ರೊಕ್ಕ? ಅಣ್ಣ, ನಾ ಯಾರ ಕಡೆ ಇಸ್ಕೊಂಡ್ರಿ ರೊಕ್ಕ? ನಾ ಯಾರ ಕಡೆ ಇಸ್ಕೊಂಡಿಲ್ಪ ರೊಕ್ಕ. ಮಂದೇನು ಸುಳ್ಳು ಹೇಳ್ತಾರನ? ಕಲ್ಲುಗೇನ 50,000 ರೂಪಾಯಿ ಬಿಟ್ಟಿದತ್ತ, ಅವ ಇಲ್ಲ ನನ್ನ ಬೇರೆ ಕಡೆ ಎಲ್ಲೋ ಸಜ್ಜು ಮಾಡ್ಕೊಂಡಿಯತ್ತ. ಎದಕ್ಕೆ ಇಸ್ಕೊಂಡಿ ಅವ್ರನ್ನ? ಅಣ್ಣ, ಅದು ಒಬ್ರಿಗೆ ಕೊಡೋದಿತ್ತನ, ಅದಕ್ಕೆ ಇಸ್ಕೊಂಡಿನಿ. 100 ರೂಪಾಯಿ 1000 ರೂಪಾಯಿ ಇಸ್ಕೊಂಡಿದ್ದೆ ಅಂದ್ರೆ ಹೋಲ್ ಬಿಡ್ಬೋದಾಗಿತ್ತ. ಅದು ನೀ ಇಸ್ಕೊಂಡಿದ್ದ 50,000. ಅದು ಆ ಶಿವ್ಯಾಗ ಕೊಡಾಕ ಎದಕ್ಕೆ ಕೊಟ್ಟಿ ಹಾಕೊಂಡ್ ರೊಕ್ಕ? ಅಣ್ಣ, ಇಷ್ಟು ದಿನ ನಮ್ಮ ಹೊಲ್ದಾಗ ಟ್ಯಾಕ್ಟ್ರಿ ಹೊಡ್ದಾನ. ಈಗ ಅವ್ರು ಶೋರೂಮ್ದವ್ರು ಹೋಯ್ದಾರ. ಆ ಟ್ಯಾಕ್ಟ್ರಿ ಬಂದ್ಮೇಲೆ ದುಡ್ದಿಂದ ನಮ್ಮ ರೊಕ್ಕ ನಮ್ಗೆ ಹೊಳ್ ಕೊಡ್ತಾನ. ಸಿಟ್ ಮಾಡ್ಕೊಳಕ್ ಹೋಗ್ಬೇಡ. ಅಲ್ಲ, ಅವ ನಿನಗೆ ಬೇಕಾಗಿ ನೀ ಅವನಿಗೆ ಬೇಕಾಗಿ ಹಿಂಗ ರೊಕ್ಕ ಕೊಡು ತಗೊಳದ್ ಮಾಡ್ಲಾತ್ರಿ ಅಂದ್ರ ನಿಮ್ಮನ್ನ ನೀವು ಏನ್ ತಿಳ್ಕೊಂಡಿರಿ? ಮನ್ಯಾಗ ಯಾರು ಹೇಳೋರು ಕೇಳೋರು ಇಲ್ಲತ್ ಮಾಡಿ ನಿನಗೆ? ಅಣ್ಣ, ಅವ್ನ ಮುಖ ಭಾಳ ತಪ್ಪಾಗಿತ್ತನ. ಅವ್ನ ಮುಖ ನಂಗೆ ನೋಡಕ್ ಆಗ್ಲಿಲ್ಲ, ಅದಕ್ಕೆ ರೊಕ್ಕ ಇಸ್ಕೊಟ್ಟಿನಿ. ಹೊಳ್ ಕೊಡ್ತಾನ ಆಳ. ಹಿಂಗೆ ಬಿಟ್ರ ಮುಂದೆ ದೊಡ್ಡ ಗಾತ ಮಾಡಿರ್ತೀನಿ. ನಿನಗೇನು ಅನ್ನೋದೈತಿ? ಮೊದಲ ಆ ಮಗಗ್ ಒದ್ದ ಬುದ್ಧಿ ಕಲಿಸ್ಬೇಕ. ಅಣ್ಣ, ಆ ಮನುಷ್ಯ ಚಲೋ ಅದನ, ನೀ ತಪ್ಪು ತಿಳ್ಕೊಂಡಿ. ನನ್ ಮಾರ್ಯಾರ ನೋಡಿ ಬಿಟ್ಬಿಡಣ. ನಿನ್ನ ಮರಿ ನೋಡಿ ಅವ್ನು ಸುಮ್ ಬಿಟ್ನಿ ಅಂದ್ರ ನೀ ಮನಿ ಬಿಟ್ಟು ಹೋಗಿ. ತಿಳಿದು ನಾ ಸುಮ್ ಕೂತ್ನಂದ್ರ ಈಗ ನನ್ನಟ್ಟ ಮೂರ್ಖ ಯಾರು ಇರುದಿಲ್ಲ. ಅಣ್ಣ, ಶಿವಗೇನೋ ಅನ್ನಕ್ ಹೋಗ್ಬೇಡಣ. ಶಿವು, ಟ್ಯಾಕ್ಟ್ರಿ ಬಿಡಿಸ್ಕೊಂಬರಾಕ ರೊಕ್ಕ ಸಜ್ಜು ಮಾಡಿ ಅತ್ತ, ಅದು ಪಾರುಣ ಕೊಟ್ಟಾಳತ್ತ. ಬಾರಿ ಬಿಡುಪ್ಪ. ಅಲ್ಲ, ಅಕ್ಕಿ ಬಲ್ಲಿ ಅಟ್ ರೊಕ್ಕ ಎಲ್ಲಿಯೂ ಬಂದು? ರೊಕ್ಕ ಎಲ್ಲಿಯೂ ಬಂದು ಬಿಟ್ಟು ನಂಗೆ ಗೊತ್ತಿಲ್ಲ. ಆದ್ರೆ ಒಬ್ಬರು ಕಷ್ಟ ಕೈಗಳಲ್ಲ, ಅದು ಅಷ್ಟ ಖುಷಿ ಪಡ್ಬೇಕು. ನನ್ನ ಸಂಬಂಧ ಹೈರಾಣಾಗಿ ಎಲ್ಲೋ ಸಾಲ ತೆಗ್ದಾಳ, ಗಾಡಿ ಬಿಡ್ಸೊಂಬಾತ್ ಕೊಟ್ಟಾಳ. ಈಗ ಹೋಗ್ಬೇಕು ಗಾಡಿ ಬಿಡ್ಸೊಂಬರಾಕ. ಅಲ್ಲೋ, ನಿನಗೆ ದಿವಸ ಒಬ್ರು ರೊಕ್ಕ ಕೊಡೋರಾದ್ರೆ ನೀ ಯಾಕೆ ಟ್ಯಾಕ್ಟ್ರಿ ಬಿಡಿಸ್ಕೊಂಬರ್ತಿ? ಅದ ರುಚಿ ರಗಡ್ ಹತ್ತೈತಿ ನಿನಗೆ. ಅದ್ರಾಗ ನೀ ರಗಡ್ ಚಂದ ಜೀವನ ಮಾಡ್ಬೋದ್ಲ. ಹೆಂಗೆ ಮಾತಾಡ್ತಿ?
ಸಾಲ ಮಾಡಿದ್ದು ಎಷ್ಟು ದಿನ ಆಗೋದು? ಸಾಲನ ಏನ ತ್ರಾಸ ಆಗ್ಲಕ್ಕ ದುಡಿದ ದಂಡಿಗೆ ಹತ್ತದಪ್ಪ. ಅದಿಷ್ಟು ರೊಕ್ಕ ಕೊಟ್ಟಾಳ, ಗಾಡಿ ಬಿಡ್ಸ್ಕೊಂಡ್ ಬರ್ತೀನಿ, ಮತ್ತೆ ಗಾಡಿ ದುಡಿಸ್ತೀನಿ. ಆದಷ್ಟು ಲಗುನ ಹಾಕಿ ಯಾರು ತೆಗಿಸೋ ಕೊಟ್ಟಾಳ ಗೊತ್ತಿಲ್ಲ, ಅದಿಟ್ಟು ಮುಟ್ಟಿಸ್ತೀನಿ. ಯಾಕಂದ್ರೆ ನನ್ನ ಕಷ್ಟಕ್ಕೆ ಆಗ್ಯಾಳ ಬೆಳಕ ನಾವು ಉಪಕಾರ ಹಿಡಿಬೇಕಲ್ಲ. ಏ ನೀ ಎಲ್ಲರೂ ಉಪಕಾರ ಹಿಡಿ ಮನುಷ್ಯನ. ಅವ್ರ ನಾನೇನು ಟ್ಯಾಕ್ಟರ್ ಬಾಡಿಗೆ ಹೇಳಾನ ಅವ್ರ ತಂಗಿ ಮೇಲೆ ಕಣ್ಣು ಹಾಕಿದವ್ ನೀ. ಅವ್ರ ತಂಗಿ ಎಲ್ಲಾರ ಪಾಪ ಸಾಲ ಸೂಲ ಮಾಡಿ ನೀನು ರೊಕ್ಕ ತಗೊಂಡ್ ಕೊಟ್ಟಾಳ. ಅಕ್ಕಿ ರೊಕ್ಕ ಹೊಳೆ ಕೊಡ್ತಿ ಅಂತ ಏನ್ ಗ್ಯಾರಂಟಿ? ಆಕಿನ ನನ್ನ ಪ್ರೀತಿ ಹುಟ್ಟಿದ್ದು ಅದು ಹೆಂಗೋ, ಆದ್ರೆ ಆಕಿನ ರೊಕ್ಕ ಹೆಂಗೆ ಕೊಟ್ಟಾಳಲ್ಲ ಹಂಗೆ ಹೊಳೆ ಕೊಡ್ತೀನಿ. ಯಾಕೆ ವರ್ಷಗಟ್ಲೆ ನಿಮ್ಮ ಹೊಲ್ದಾಗ ಟ್ಯಾಕ್ಟ್ರ್ ಹೊಡೆದಾಗ ವರ್ಷ ಬಿಟ್ಟು ಬಾಡಿಗೆ ಇಸ್ಕೊಂಡೇವಲ್ಲ, ಹಾಂ ಮರ್ತೇನ ಅದನ್ನೆಲ್ಲ? ನೀವು ಕೊಡೋ ಹೊತ್ತಿಗೆ ಕರೆಕ್ಟಾಗಿ ಬಾಡಿಗೆ ಕೊಟ್ಟಿದ್ರದ್ರ ನಮ್ಮ ಗಾಡಿ ಯಾಕೆ ಹೋಯ್ತಿದ್ರು? ಇದನ್ನು ತಿಳ್ಕೊ ಮೊದಲು, ನಾಲ್ಗೆ ಐತೆ ಮಾತಾಡಕ್ಕೆ ಹೋಗಬೇಡ. ಅವ್ರ ತಂಗಿ ಈಗ ನೀನು ರೊಕ್ಕ ಕೊಟ್ಟಂಗ ಮುಂದೆ ಇದಕ್ಕೆ ಹೆಚ್ಚು ರೊಕ್ಕ ಕೊಡ್ತಾಳ, ಅದರ ರುಚಿ ಆಗ್ತೈತಿ ನಿನಗೆ. ಆದಷ್ಟು ಜಲ್ದಿ ಸುದ್ದಿ ಅವ್ರ ಅಣ್ಣ ಹೇಳ್ಬೇಕ, ಅಂದಾಗ ನಿನಗೂ ಬುದ್ಧಿ ಬರ್ತೈತಿ, ಅಕ್ಕಿಗೂ ಬುದ್ಧಿ ಬರ್ತೈತಿ. ಕಲ್ಲು ಬಾಯ ಮಣ್ಣಾಕ ಹೋಗಬೇಡ. ಗಾಡಿ ಬಿಡ್ಸ್ಕೊಂಬರ್ತೀನಿ. ಈಗ ಗಾಡಿ ಬಿಡ್ಸ್ಕೊಂಡು ವಾರದಾಗ ದುಡಿಸ್ತೀನಿ. ದುಡಿಸಿ ಬಾಡಿಗೆ ಬಂದಿವಲ್ಲ ಕೊಡೋರ್ದೆಲ್ಲ ಕೊಟ್ಟು ಮುಟ್ಟಿಸ್ತೀನಿ. ಯಾಕೆ ಸುಮ್ಮನೆ ದೊಡ್ಡದು ಮಾಡ್ತಿದ್ದೀನಿ? ನಂದೇನು ಬಿಡು ನಡೀತೈತಿ. ನನ್ನ ಸಂಬಂಧ ಪಾರು ಯಾಕೆ ಸುಮ್ಮನೆ ಹೆಸರು ಹಾಳು ಮಾಡ್ತೀನಿ? ಆಕಿ ಯಾಕೆ ಸುಮ್ಮನೆ ಮನ್ಯಾಗ ಬಯಸ್ತಿ? ಒಂದು ಮಾತು ಹೇಳ ನಿನಗೆ, ನೀ ನನಗೆ ಎಷ್ಟು ಬೇಕಾಗಿವ ಆ ಸಾಬೂನು ನಿನಗಿಂತ ಹೆಚ್ಚು ಬೇಕಾಗ್ಯ ನನಗೆ. ಇದನ್ನೆಲ್ಲ ನೋಡ್ಕೊತ ಕುಂದ್ರ ನನಗೆ ಹೋಗೋಣ, ಹೋಗ ಯಾರಾದ್ರೂ ಮರ್ಯಾದೆ ಕಳ್ದಿ. ಯಾಕಪ್ಪ ಶಿವು, ನಮ್ಮ ತಂಗಿ ತಲೆ ತುಂಬಿ ರೊಕ್ಕ ಇಸ್ಕೊಂಡಿತ್ತಲ್ಲ ಟ್ರ್ಯಾಕ್ಟರ್ ಬಿಡಿಸ್ಕೊಳಕ, ಯಾರ ಮನೆ ಮುರಿಬೇಕತ್ ಮಾಡೀನಿ? ಕೇಳೋರು ಯಾರು ಇಲ್ಲ ನಿನಗೆ? ಏನಾಗ್ಯದ ಹಿಂಗೆ ಬಾಯಿ ಮಾಡಾಕತ್ತಿ? ಸ್ವಲ್ಪ ಹರಕಾತಿತ್ತು, ಗಾಡಿ ಶೋರೂಮ್ದವ್ರು ಇದ್ದರು ಕಂತು ಕಟ್ಲಾರಕ, ಅದಕ್ಕಾಗಿ ಇಸ್ಕೊಂಡಿನಿ. ಇನ್ನು ವಾರ ಒಪ್ಪತ್ತು ಗಾಡಿ ದುಡಿತಂದ್ರೆ ಮುಟ್ಟಿಸ್ತೀನಿ. ಯಾಕೆ ಹಂಗೆ ಬಾಯಿ ಮಾಡೋದು? ಅಲ್ಲೋ ನಮ್ಮ ರೊಕ್ಕ ಮ್ಯಾಗಿನ ಬಿದ್ದಿರ್ತಾವನ. ಇದರಂತೆ ನಮ್ಮ ಪರಂಬಲ್ಲಿ ಏಟ್ ರೊಕ್ಕ ಇಸ್ಕೊಂಡಿನಿ. ನಿಂಗೆ ಮೊನ್ನೆ ವಾರ್ನಿಂಗ್ ಮಾಡಿದ್ದಿಲ್ಲ, ಆಕೆ ಸಂಚಾರ ನೀ ಮಾಡ್ಬಾರ್ದು, ನೀನು ಸಂಚಾರ ಆಕೆ ಮಾಡೋದಿಲ್ಲ ಅಂತ ಹೇಳಿ. ಸಾಬು ಒದರಾಡಬೇಡ, ಹೇಳು ಮಾತು ತಿಳ್ಕೊ. ಸಂಚಾರೇನು ಮಾಡಿಲ್ಲ, ಒಬ್ಬರ ಕಷ್ಟಕ್ಕೆ ಆಗ್ಯಾಳ, ಅದು ನನ್ನ ಕಷ್ಟಕ್ಕೆ ಆಗ್ಯಾಳ. ಸಂಚಾರ ಮಾಡಿಲ್ಲ, ಆದಷ್ಟು ರೊಕ್ಕ ಇಸ್ಕೊಂಡಿಲ್ಲ, ಕೊಡ್ತೀನಿ ತಗೋ. ಹಿಂಗ್ಯಾಕದು ಬಾಯಿ ಮಾಡೋದು? ನೋಡ, ನೀ ಮೆತ್ತಗೆ ಮಾತಾಡಿ ಮತ್ತೇನ್ರಿ ಹೆಚ್ಚು ಚಾಲು ಮಾಡಿದೆ ಅಂದ್ರೆ ನಾ ಅಂತೂ ಮನುಷ್ಯ ಆಗಿರೋದಿಲ್ಲ. ಕಡಾಮುಡಿ ಹೇಳತ್ತೀನಿ, ಅಟ್ಟ ತಿಳ್ಕೊ. ಹಂಗಾಗಿಂತ ಕೆಟ್ಟ ರೊಕ್ಕ ಇಸ್ಕೊಂಡಿಯಲ್ಲ, ಒಟ್ಟು ಒಕ್ಕರು 4 ದಿನದಾಗ ಮುಟ್ಸಿದ್ವಿ ಚಲೋ. ಇಲ್ಲ ಅಂತಂದ್ರೆ ನಾವು ಊರಾಗ ಮಂದಿನ ಕೂಡಿಸ್ಬೇಕಾಕೈತಿ. ಮತ್ತೆ ಸಾಬು, ಇಷ್ಟು ದಿನ ನೀನು ಹೊಲದಾಗ ಗಳೆ ಗಾಡಿ ನೇಗಿಲ ಎಲ್ಲ ಹೊಡೆದೀನಿ. ಯಾಕೆ ಸ್ವಲ್ಪ ಮನುಷ್ಯ ಅರು ಹಿಡಿದಿಲ್ಲ? ಸ್ವಲ್ಪ ಕಷ್ಟದಾಗದೀನಿ, ಗಾಡಿ ಕಂತು ಕಟ್ಟೀನಿ. ಹೋಗ್ಲಿ 1 ತಿಂಗಳು ಒಪ್ಪತ್ತ ಗಾಡಿ ದುಡಿಸ್ತೀನಿ. ಎಷ್ಟು ರೊಕ್ಕ ಇಸ್ಕೊಂಡಿಲ್ಲ ಒಟ್ಟು ಕೊಡ್ತೀನಂತ. ಯಾಕೆ ಹಿಂಗೆ ಕೂನಿಲ್ಲಾರ ಮನುಷ್ಯಂಗತ್ಲೆ ಮಾತಾಡಕತ್ತೀನಿ ನೀನು? ನೀ ಮನುಷ್ಯ ಬರೋಬರಿ ಇದ್ದೆ ಅಂದ್ರೆ ನಾನ ನಿನ್ನ ಕಷ್ಟಕ್ಕೆ ಆಸರಾಕಿದ್ದೆ. ಆದ್ರೆ ನೀ ಮಾಡಿದ್ದಾಗ ಎಂಥದೈತಿ ಗೊತ್ತನ? ನಾ ಮಾಡಿದ ಒಂದ ತಪ್ಪ, ನಿಮ್ಮ ತಂಗಿ ಪ್ರೀತಿ ಮಾಡಿದ್ದೆ. ಅದು ನಿನ್ನ ಮಾತು ಕೇಳಾರ ನಿಮ್ಮ ಹೊಲಕ್ಕೆ ಗಳೆ ಹೊಡ್ಯಕ್ಕೆ ಬಂದಾಗ. ಈಗ ನಿನಗೆ ಗೊತ್ತಾದ್ಮ್ಯಾಗ ನಿನಗೆ ಅಸಹ್ಯ ಆಕೈತೆ ಅಂದ್ಬಿಳಕ್ಕ. ಆಕಿನ ಪೂರ್ತಿ ಹಾಕಿದಲ್ಲ, ನನ್ನ ಪೂರ್ತಿ ನಾಡ್ದೀನಿ. ಆದ್ರೆ ನನ್ನ ಗಾಡಿ ಶೋರೂಮ್ದವ್ರು ಇದ್ದಾರೆ, ನಾನು ಆಕಿ ರೊಕ್ಕ ಸಜ್ಜು ಮಾಡಿ ಕೊಟ್ಟಾಳ. ಆಕಿಗೆ ಏನು ಅನ್ನಕೋಬೇಡ, ನಾ ರೊಕ್ಕ 1 ವಾರದಾಗ ಸಜ್ಜು ಮಾಡಿ ಕೊಡ್ತೀನಿ. 1 ವಾರ ಆತ ನಿನ್ನ ಬೈಲೆ ನೀ ಅಂದಿ. 1 ವಾರ ನೋಡ್ತೇನೆ, ಅಷ್ಟ್ರೊಳಗೆ ನೀ ಸಜ್ಜು ಮಾಡಿ ರೊಕ್ಕ ಕೊಡ್ಬೇಕ. ಅಷ್ಟೇ ಅಲ್ಲ, ಇದ ನೆಪದಾಗ ನಮ್ಮ ತಂಗಿ ಜೋಡಿ ಹೆಚ್ಚು ಕಮ್ಮಿ ಏನ್ರ ಮಾತಾಡಿದೈತಂದ್ರೆ ಚಂದ ಆಗುದಿಲ್ಲ. ನಿಂದ ಮುಂದೆ ಭಾಳ ವಜ್ಜ ಆಕೈತಿ ನೋಡಿ, ಹೇಳತ್ತೀನಿ ನಿಂಗೆ ಈಗ. ಯಾಕೆ ಬೇಕು ಊರಾಗ ಅಲ್ಲೂ ತೆಗದ? ನೀನು ಸಣ್ಣಕ್ಕೆ ಅರಗಡ್ ತಿಳಿದಕ್ಕಿದಿ. ಮೊದ್ಲ ನಿಮ್ಮ ಅಣ್ಣ ಊರಾಗ ಸಂಬಾಯ್ತದ. ಯಾರು ಮಾಡಿದ್ರೆ ತಪ್ಪು ನಾ ಏನ್ ಮಾಡಿಲ್ಲ. ನೀನು ತಿಳಿದವಾಗಿ ನಮ್ಮ ಅಣ್ಣ ಬುದ್ಧಿ ಆಯ್ತಂತಂದ್ರ ನಮ್ಮಿಬ್ಬರು ನಡಬರ್ಕ ಕಡ್ಡಿ ನಡ್ಸಕತ್ತಿಯಲ್ಲ, ನಾಚಿಗೆ ಬರಂಗಿಲ್ಲ. ಹಣೆ ಹಿಂಗೆಲ್ಲಾ ಮಾಡಿದ್ರೆ ನಿನಗೆ ಊರಾಗ ಯಾರು ಶಬಾಷ್ ಅಂತಾರವ? ನೀ ಸಾಬುಗಟ್ಟ ತಂಗೆಲ್ಲ ನನಗೂ ತಂಗಿದ್ದಂಗ. ಊರಾಗೆಲ್ಲ ಇಂಥ ದಗದ ಮಾಡಿದ್ರೆ ನೀ ಯಾರು ಮುಂದೆ ಮದುವೆ ಮಾಡಿಕೊಡ್ತಾರ? ನಿಮ್ಮ ಅಣ್ಣ ಮಾತಂದ್ರು ಕೇಳುದಿಲ್ಲ. ನೀ ಊರಾಗ 4 ಮಂದಿ ಮಾತಿಗಾರ ಕಿಮ್ಮತ್ ಕೊಡುವ. ನಿನಗೆ ಮಂದಿ ಮುಂದೆ ಹೊಡಿದು ಬಿಡಿದು ದೊಡ್ಡದಲ್ಲ. ಸುಮ್ಮ ಅದು ಮಾಡಿದ್ರೆ ನಮ್ದ ಮರ್ಯಾದೆ ಪದತ್ತೇಳಿ ಸುಮ್ಮದೀನಿ. ಶಿವನ್ ಈ ಊರ್ನವಳ, ಊರ್ ಮಂದಿ ಮೇಲೆ ಇರೋ ನಂಬಿಕೆ ಶಿವನ್ ಮ್ಯಾಗ ಯಾಕಿಲ್ಲ? ಏ ಹುಚ್ಚಿ, ಈ ನಂಬಿಕೆನೇ ಬ್ಯಾರೆ, ಹುಚ್ಚು ಪ್ರೀತಿನ ಬ್ಯಾರೆ. ಈ ನಂಬಿಕೆ ಅನ್ನೋದು ಮನುಷ್ಯನ ಮನಿತನಕ ಕರ್ಕೊಂಡು ಹೋಗ್ತೈತಿ, ಆದ್ರೆ ಈ ಪ್ರೀತಿ ಮನುಷ್ಯನ ಮನಿತನನ ಒಡೆದು ಬಿಡ್ತೈತಿ. ಈಕೆ ಎಷ್ಟು ತಿಳ್ಕೊಳಕ್ಕಿದ್ಲಂದ್ರ ಇಷ್ಟೆಲ್ಲ ಹುಚ್ಚರಾಟ ಮಾಡ್ತಿದ್ದಿಲ್ಲ. ಇರ್ಲಿ ಬಿಡು, ಇಂದಲ್ಲ ನಾಳೆ ತಿಳ್ಕೊಂಡಾಳು, ಬುದ್ಧಿ ಬಂದಿತ್ತು.
ನಿನಗ ಈಗ ಚಲೋ ಅನಿಸ್ತೈತಿವ, ಅದ್ರ ನಾಳೆ ಯಾರನ್ನೋ ಮದುವೆಗೆ ಹೋಗಿಲ್ಲ ಅವಾಗ ಅನಿಸ್ತೈತಿ ನಾ ಮೊದಲು ಮಾಡಿದ ತಪ್ಪ ಅಂತೇಳಿ. ಹಿಂಗೆ ಮಾಡಿ ಯಾಕೆ ಸುಮ್ಮನೆ ನನ್ನ ಕಿಮ್ಮತ್ ಕಮ್ಮಿ ಮಾಡತ್ತೀವ ನೀವು ಊರಾಗ? ನಿನಗಂತೂ ಹೇಳಿ ಮಿತ್ತ, ಇನ್ನು ನಿಮಗೇನು ಮಾಡೋದಿಲ್ಲ. ನೀ ಹಿಂಗೆ ಮುಂದೆ ಹಿಂಗೆ ಮಾಡತ್ತಿ ಅಂತಂದ್ರೆ ನನ್ನ ಜೀವಕ್ಕೆ ನಾನೇ ಏನಾರ ಮಾಡ್ಕೊಂಡ್ಬಿಡ್ತೀನಿ. ಅಣ್ಣ ಏನ್ ಹೇಳಿದ್ದೆ ನಿನಗ? ವಾರದಾಗ ರೊಕ್ಕ ಕೊಡು ಅಂತ ಹೇಳಿದ್ನಿಲ್ಲ? ಹಾ ಇಟ್ಟಲ್ದ ಮತ್ತೆ ನಮ್ಮ ತಂಗಿ ಸಂಚಾರಕ್ಕೆ ನಿಂತಿ. ನೀ ಹಿಂಗ ಮಾಡತ್ತೆ ಅಂದ್ರೆ ನಿನ್ನ ಜೀವಂತ ಹಿಡುದಿಲ್ಲ. ಮತ್ತ ನಮ್ಮ ತಂಗಿ ಎಟ್ಟೆಟ್ಟು ರೊಕ್ಕ ಕೊಟ್ಟಳ ಒಟ್ಟು ಮುಚ್ಕೊಂಡು ಹೊಳಿ ಕೊಡುವಕ್ರನ್ನ. ಶಿವಮೊಮ್ಮನ ಗಿಡ ಕಟ್ಟಿ ನಿಮ್ಮ ಅಣ್ಣ ಬಿಡಿಯಾತಾನ. ಎಲ್ಲಿ? ಅಲ್ಲಿ ಗಿಡಕ್ ಕಟ್ಟಿ ಬಿಡಿಯಾತಾನ. ಸಾಬೂನ ರೊಕ್ಕ ಹೊಳಿ ಕೊಡಂದ್ರೆ ಕೊಡ್ತೀನಿ ಕರೆ, ಆದ್ರೆ ಮನಸ್ಸು ಕೊಟ್ಟು ಹುಡುಗಿನ ಮರಿ ಅಂದ್ರೆ ಮರಿದಾಗೋದಿಲ್ಲ. ದುಡ್ಕೊಂತೀನು ಬಡಪಾಯಿನಿ. ನಿನಗ ನೆಲಿಯಿಲ್ಲ. ನಮ್ಮ ಮನೆ ಹುಡುಗಿನೇ ಬೇಕಾಗಿತ್ತ ನಿನಗ? ಆ ಹೇಳೋದು ನಿನಗೆ ಬಿಡುವಕಿನ ಸಂಚಾರ ಅಂತ ಹೇಳಿ ಗಟ್ಟಿ ಬಡಿಬೋದು, ನನ್ನ ಜೀವ ಕೊಲ್ಬೋದು, ನನ್ನಿಂದ ಪಾರುನ್ ದೂರ ಮಾಡ್ಬೋದು, ಆದ್ರೆ ಮನಸ್ಸಿನಾಗಿರೋ ಪಾರುನ ತೆಗೆದೋಗ್ಯಾಕಾಗೋದಿಲ್ಲ. ಯಾಕಂದ್ರೆ ನಿನ್ನ ತಂಗಿ ಅಷ್ಟು ಹಚ್ಕೊಂಡಳ, ನಾನು ಅಷ್ಟು ಹಚ್ಕೊಂಡೀನಿ. ನಿನಗೇನು ಕೇಳೋದಿಲ್ಲ, ಆಕಿನ ನಾನು ಒಂದು ಮಾಡಿಬಿಡು, ಇಬ್ಬರು ಖುಷಿಯಾಗಿ ಬಾಳೆ ಮಾಡ್ತೀವಿ ಅಷ್ಟ. ಲೇ ನನ್ನ ತಂಗಿನ ಕುತ್ಗಿಚ್ಚಿ ಕೊಲ್ತೀನಿ ಕರೆ, ಆದ್ರೆ ನಿನ್ನಂತ ದುಡ್ಕೊಂತೀನು ಬಡಪಾಯಿ ಕೊಡ್ತಾನ ಅಂತೇಳಿ ಕನಸು ಮನಸ್ಸಿನಾಗ ಅನ್ಕೋಬೇಡ. ನನಗೆ ಬರೀ ಅಂತ ಹೇಳ್ತಿಲ್ಲ, ಆತ ನಾನು ಬಿಡು, ಪಾರು ಮರಿ ಅಂತ ಅಕ್ಕಿ ಮಾಡ್ತಲಂದ್ರ ನಾ ಮರಿತೀನಿ. ಲೇ ನನ್ನ ತಂಗಿ ಏನ್ರ ಮಾಡೋಳಕ ಆಕಿನ ಹುಡ್ಗಡ್ತೀವ ನೀ? ಮನುಷ್ಯ ಅದೇನು ಅದೇ ನೀನು ಒಡ ಹುಟ್ಟಿದ ಅಣ್ಣನ ಬಿಟ್ಟ ಇವ್ನು ವಯಸ್ಕೊಂಡು ಮಾತಾಡಕ್ ಬಂದಿ ನೀ? ಸರಿ ಕಡೆ. ಹೌದು, ನನಗ ನಿನಕ್ಕಿಂತ ಇವನೇ ಹೆಚ್ಚು. ಬಡಿವಿದ್ರೇನತನ ಬಂಗಾರದಂತ ಮನಸ್ಸೈತಿ ಅವಂಗ. ಪಾರು ಅವ ಜೀವಂತ ಇರ್ಬೇಕಂದ್ರೆ ಈ ಸದ್ದು ನೀ ಮೊದಲ ಅವ್ನ್ ಬಿಟ್ಟು ದೂರ ಸರಿ, ಇಲ್ಲ ಅಂದ್ರೆ ಅವ್ನು ಯಾವ ಹೊತ್ತಿನ ಜೀವ ಹೊಡಿತೀನಿ ನನಗೆ ಗೊತ್ತಿಲ್ಲ. ಮತ್ತ ಅಣ್ಣ, ನಾನು ನಿನ್ನ ತಂಗಾಗಿ ನಿನ್ನಂತಕ್ಕೆ ಏನು ಕೇಳಂಗಿಲ್ಲ. ರೊಕ್ಕ ರೂಪಾಯಿ ಆಸ್ತಿ ನೀಗೇನು ಬೇಡ. ನನಗೆ ಶಿವ ಜೋಡಿ ಮದ್ವಿ ಮಾಡಿಸ್ಬಿಡಣ್ಣ. ಮದ್ವಿ ಮಾಡ್ತೀನಿ ನಿಂದ. ಇವನು ಕೊಂದ ನಿನ್ ಯಾರ ಜೊತೆಯಾರಿ ಮದ್ವಿ ಮಾಡ್ತೀನಿ. ಹಿಂಗ ನೀ ಅವನೇ ಬೇಕತ್ ಹಠ ಹಿಡಿ ಆತಂದ್ರ ಅವನ ಜೊತೆ ನಿನ್ನೂ ಕೊಲ್ಬೇಕಾಕೈತಿ. ಹಾಗಲ್ಲ ಪಾರು, ಇಬ್ಬರು ಕೂಡದಂತೂ ಆಗುದಿಲ್ಲ. ಯಾವಾಗ ನಿಮ್ಮ ಅಣ್ಣ ನನಗೆ ಪ್ಯಾಕೇಜ್ ಮಾಡಿ ನಿನ್ನ ಕರ್ಕೊಂಡು ಹೋದು ಅಂದ ನಾನು ನಿನ್ನ ದೂರ ತರಿಸೋದಿತ್ತು. ಆದ್ರೆ ಮನಸ್ಸೊಂದು ಕುಡಿಯವಲ್ಲ, ನಮ್ಮ ಮಾತ ನಾವ ಕೇಳಾರಂಗಾಗ್ಬಿಟ್ಟು ಹೋಗಿ ಇಲ್ಲಾಕೆ ಬಂದು ಹೋಗಿ ಹೊಡೆದ್ರ ಜೀವ ಹಾಟ್ ಹೊಡಿತಾನಲ್ಲ, ಹೋಗಿಬಿಡು ನೀಲಿದ. ಇಲ್ಲ ಶಿವ, ಇದ್ರು ನಿನ್ ಜೋಡಿನ, ಸತ್ರು ನಿನ್ ಜೋಡಿನ, ನಾವನ್ ಜೋಡಿ ಹೋಗಂಗಿಲ್ಲ. ಏಯ್ ಒಂದ್ಸತಿ ಹೇಳಿದ್ರೆ ತಿಳಿತೈತಿ ನಿನಗೆ? ನಿನ್ ಹೇಳಿದ್ರಾಗ ಏನೈತಿ? ನಾ ಇವನ್ ಮುಗಿಸಿದ್ರೇನೆ ನೀ ನನ್ನ ತಂಗಿಯಾಗಿ ಉಳಿತಿ, ಇಲ್ಲ ಅಂದ್ರೆ ನೀ ಕೈ ಹಾಕ್ತಿದ್ರೆ ನೋಡಿ. ಯಾರನ್ ಕಟ್ಟಾರ ಮರ? ನೀನ ನಿನಗಿಂತ ಪರಿಸ್ಥಿತಿ ಬರ್ತೈತ ನಾನು ನಿನಗೆ ಅವತ್ತ ಹೇಳಿದ್ನಿ. ಇಂಥ ಜೀವನ ನಿಂಗೆ ಯಾಕೋ? ಮನಸ್ಸು ಕೊಟ್ಟು ಪ್ರೀತಿ ಮಾಡಾಕತ್ತೀನಿ ಅನ್ಬೇಕ. ಕಟ್ಟಿ ಬಡಿದಲ್ಲ, ಕೊಂದ್ರು ನನ್ನ ಕೋತ ಸಾಯ್ತೀನಿ. ಯಾಕಂದ್ರ ಮನಸ್ಸು ಕೊಟ್ಟು ಪ್ರೀತಿ ಮಾಡಿನಕ್ಕೆ. ಮತ್ತ ನಿಂದ ನೀನ ಮಾತಾಡ್ತೀಯಲ್ಲೋ? ನೀನು ನಂಬಿ ನಿನ್ನ ಮಂತಾನ ಐತಿ, ನಿಮ್ ಅವ್ವ ಅಪ್ಪ ಅದಾರ, ಅವ್ರನ್ನೆಲ್ಲ ಬಿಟ್ಟ ಆಕೇನು? ಆಕೇನು ಇವತ್ತು ಇರ್ತಾಳ, ನಾಳೆ ಹೋಗ್ತಾಳ. ಆಕಿ ಇವತ್ತಿರ್ತಾಳ, ನಾಳೆ ಹೋಗ್ತಾಳ. ಆಕಿ ಅಂತಕ್ಕೆಲ್ಲ ಬಣ್ಣದ ಹುಡುಗಿಯಾರ, ಮೋಸ ಮಾಡೋ ಹುಡುಗಿಯಾರ ರಗಡ್ ಸಿಗ್ತಾರ. ಆದ್ರ ಪಾರು
ನನ್ನ ಕಷ್ಟಕ್ಕಾಗ್ಯಾಳ. ನಾ ಗಾಡಿ ಕಂತ್ ಕತ್ಲಿ ಅಂತೇಳಿ ಶೋರೂಮ್ದವ್ರು ನನ್ನ ಗಾಡಿ ಒಯ್ದ್ರ ಆಕಿ ಊರಾಗ ಸಾಲ ಮಾಡಿ ರೊಕ್ಕ ತಂದು ಕೊಡ್ತಾಳೆ. ಈಗ ಇಷ್ಟು ಹಚ್ಕೊಂಡು ನನ್ನ ಪ್ರೀತಿ ಮಾಡಾಕತ್ತಾಳ. ನಾಳೆ ಆಕಿನೂ ನಾನು ಮದುವೆ ಆದ್ಮ್ಯಾಗ ನಾವಿಬ್ರು ಎಷ್ಟು ಚಂದ ಇರ್ತೀವಿ. ಯಾರ ಬಂದ್ರು ಯಾರ ಕಟ್ಟಿ ಬಡಿದ್ರು ನನ್ನ ಆಕಿನ ದೂರ ಮಾಡೋದಾಗೋದಿಲ್ಲ. ಹುಚ್ಚ ಪ್ರೀತಿಯಾಗಿ ಬಿದ್ದವ್ರಿಗೆ ಬುದ್ಧಿ ಹೇಳೋರ ದೊಡ್ಡ ಹುಚ್ಚಿರತ್ತ. ನಿನಗ ಈಗ ಅರಿವು ಆಗುದಿಲ್ಲ. ನಾಳೆಕಿ ಯಾವನ್ ಜೋಡಿನ ಮದುವೆಗೆ ಹೋಗ್ತಾಳ ಅವಾಗ ನಿನಗೆ ಪಕ್ಕ ಅರಿವು ಆಕೈತಿ. ಆಕಿ ನನ್ನ ಬಿಟ್ಟು ಬ್ಯಾರೆ ಹುಡುಗನ ಮದುವೆ ಆಗು ಹೋಗುದ ಕರೆ ಇತ್ತಂದ್ರ ನನ್ನ ಹೆಣದ ಮ್ಯಾಗ 3 ಬಗ್ಸಿ ಮಣ್ಣು ತೂರಿ ನನ್ನ ಹೆಣ ದಾಟೆ ಮತ್ತೊಂದು ಮನೆಗೆ ನಡ್ಯಾಕ ಹೋಗ್ಬೇಕಾಕಿ. ಅಲ್ಲಿ ತಕ ಆಕಿನ ನನ್ನ ಯಾರು ದೂರ ಮಾಡೋದಾಗುದಿಲ್ಲ. ನಮ್ಮ ಮನುಷ್ಯ ನಮ್ಮವಂತ ನಾವು ಬುದ್ಧಿ ಹೇಳ್ತೀವಲ್ಲ, ನಮ್ಮ ಮಾತು ಹೆಂಗ್ ಕೇಳ್ತಿ? ಒಂದೆರಡು ತಳಿಸಿದಾಗ ಬುದ್ಧಿ ಬರ್ತೈತಿ ನಿನಗೆ. ಪ್ರೀತಿ ಮಾಡಾಕತ್ತೀನಿ, ಜೀವಕ್ಕಿಂತ ಹೆಚ್ಚ ತಿಳ್ಕೊಂಡಿನಿ. ಗಟ್ಟಿ ಬಡದ್ರೇನ ಕೊಂದ್ರೇನೋ ಆಕಿನ ಉಸಿರ ನನ್ನ ಉಸಿರ ಇರ್ತಕ್ಕ ನಮ್ಮಿಬ್ಬರು ಯಾರು ಯಾರು ದೂರ ಮಾಡಕ್ಕಾಗಲ್ಲ. ಏನ್ ಮಾತಾಡಕತ್ತಿ ನೀನ? ನಿಮ್ಮ ಅಣ್ಣ ಸಿಟ್ನಾಗ ಏನಂದತ್ತಳೆ ನನ್ನ ದೂರ ಮಾಡ್ಕೋತಿ? ನಿಮ್ಮ ಅಣ್ಣ ಕೊಂದ್ರು ಸರಿ, ನಿನ್ನ ಮನಸ್ಸಿನಾಗಿರೋ ಪ್ರೀತಿನ ಕಿತ್ತು ಹೋಗಿಬೇಡ. ಯಾಕಂದ್ರೆ ನಿನ್ನ ಧೈರ್ಯದ ಮ್ಯಾಗ ನಾ ಅದೀನಿ. ನೀನ ಹಿಂಗೆ ಮಾತಾಡಿದ್ರೆ ಹೆಂಗ? ನಾನ ನಿನ್ನಿಂದ ದೂರ ಆದ್ನಿ ಅಂತಂದ್ರ ನಿನ್ ಜೀವನ ಚಂದ ಇರ್ತೈತಲ್ಲ, ಯಾಕೆ ಬೇಕಿದು ಬಡಿಸ್ಕೊಳ್ಳೋದು ಬಡಿಸ್ಕೊಳೋದೆಲ್ಲ? ಈ ಮಾತು ಅಂದ ಮಾತಾಡ್ಬೇಕಿಲ್ಲ. ಅಂದ ಮನಿ ಮಂದಿ ಎದುರಾದ್ರು ನಿನ್ ಜೋಡಿ ಬರ್ತನಂದ ಕ್ಷಣ ಇಂದ ನನ್ನ ಮ್ಯಾಗ ನೆವ ಹಾಕಿ ನೀ ದೂರ ಆಗತ್ತಿಲ್ಲ. ಬೇಡ ಪಾರು, ಬೇಡ. ಊರಾಗ ನನ್ನ ಅಸಹ್ಯ ಮಾಡಕ್ ಹೋಗ್ಬೇಡ. ಯಾಕಂದ್ರೆ ನಿನ್ನ ಮ್ಯಾಗ ಇಡಬಾರ್ದತ್ತೆ ನಂಬಿಕೆ ಇಟ್ಬಿಟ್ಟಿನಿ. ಈಗ ನೀ ನಂಬಿಕೆ ಇಟ್ಟಿ ಅಂತೇಳಿ ನಾ ಏನ್ರ ಫಿಕ್ಸ್ ಆಗತ್ನಿ ಅಂತಂದ್ರ ನಾನ ಮುಂದೆ ನಿಂತ ನಿನ್ನ ಜೀವ ಹೊಡ್ಸಂಗಾಕೈತಿ. ಏನಾಗಲ್ಲ, ನೀ ಎದಿ ಹೊಡ್ಕೊಂಡಿ ಅಟ್ಟ ಅಲ್ಲ. ಕಣ್ಣು ಮುಂದ ಅವ್ರ ಮುಂದೆ ಇದ್ದೇವ ಅಂದ್ರಲ್ಲ ಅಂಜಿಕೆ ಹಾಕೋದು ಹೊಡಿಬಿಡಿ ಮಾಡ್ತಾರ. ಗೊತ್ತಿಲ್ದಂಗೆ ಊರ್ ಬಿಟ್ಟು ಹೋದೇವ್ ಅಂದ್ರ ಅಲ್ಲೇನ್ ಮಾಡ್ತಾರ, ಎಲ್ಲಿ ಅಂತ ಹುಡುಕ್ತಾರ. ಧೈರ್ಯ ಕಳ್ಕೊಬೇಡ. ನಿನಗೆ ಬಿಟ್ಟು ಬರೋ ಮನಸ್ಸಿದ್ರ ಮನೆ ಬಿಟ್ಟು ಬಂದ್ಬಿಡು. ಎಲ್ಲರೂ ಹೋಗ್ಬಿಡೋನು, ಚಂದ ಬಾಳೆ ಮಾಡೋನು. ಶಿವು, ನಿನಗೊಂದ್ ಮಾತು ಹೇಳ್ತೀನಿ. ಏನ? ನಮ್ಮ ಅಣ್ಣನ ಒಪ್ಪಿಸಿ ನನ್ ಮದುವೆ ಆಗಂಗಿದ್ರ ನಾನ್ ನಿನ್ ಮದುವೆ ಹಾಕಿನಿ. ಇಲ್ಲಾಂದ್ರ ನಿನ್ನ ಹುಡ್ಕೊಂಡು ಯಾಕೆ ಬಂದೀನಿ ಅಂದ್ರ, ಯಾಕ ಪಾರು ಅವ್ರ ಅಣ್ಣ ಒಪ್ಪಿದ್ರ ಅಟ್ಟ ಮದುವೆ ಹಾಕಿನ ಅಂತ. ಇಲ್ಲ ಅಂದ್ರೆ ನಿನ್ನ ಪಾಡಿಗೆ ನೀರು ನನ್ನ ಪಾಡಿಗೆ ನಾ ಇರ್ತೀನಂತ. ಕಲ್ಲು ಏನಾರ ಮಾಡಿ ಸಾಬೂನ್ ಒಪ್ಪಿದ ಅವ ಒಪ್ಪಿದಂದ್ರ ಪಾರು ನಾನು ಚಂದಗ ಬಾಳೆ ಮಾಡ್ತೀವಿ, ಚಂದಗ ಮದುವೆ ಆಗಿರ್ತೀವಿ. ಏನ್ ಮದ್ವೆ ಆಕಿಯೋ? ನೀನು ಗಾಡಿ ನಡೆಸಿದ್ರೆ ಅಟ್ಟ ನಿನ್ನ ಜೀವನ ನಡಿತೈತಿ ಅಂತದ್ರಾಗ ಆಕಿನೇನು ಸಾಕ್ತಿ? ಈಗ ಬರ್ಬರ್ತ ಊರಾಗ ಮರ್ಯಾದೆನೇ ಕಳ್ಕೊಂಡ್ಬಿಟ್ಟಿ. ಯಾಕೆ ಹಂಗೆ ಮಾತಾಡ್ತಿ? ವಾದ ವರ್ಷ ಹಚ್ಚಿ ಸಲ ಎಷ್ಟು ದುಡ್ದೇನೆ ಹಿಂಗ ಗೊತ್ತೈತಿಲ್ಲ. ಈ ಸಲ ಏನೋ ಬಾಡಿ ಕಮ್ಮಿ ಅದಾವ. ಹಂಗಂದ್ ಬೆಳಕ ನಾ ಎಲ್ಲ ಪೂರಾ ಬಿದ್ದಿನ ತಿಳ್ಕೊಂಡ್ಬಿಡದ. ಏನು ಯಾಕಾಗಲ್ಲ, ಯಾಕೆ ನನ್ನ ಗಾಡಿ ದುಡಿಲಿಕ್ಕಂದ್ರು ನಾರ ದುಡಿದು ಪಾರನ್ ಸಾಕ್ತೀನಿ. ಏನಾರ ಮಾಡಿ ಸಾಬು ಹಾಕೋಸ. ಸಾಬು ಒಬ್ಬ ಹೂ ಅಂದ್ರೆ ಸಾಕು. ಪಾರು ನಾನು ಶಿವ ಪಾರ್ವತಿ ಥರ ನಕ್ಕು. ಆಕೆಗೆ ತಿಳಿಸಿ ಹೇಳಿ ಆಕಿನ ಒಂದು ದಾರಿಗೆ ತಂದಿವಿ. ನೀ ಹಿಂಗ ಮಾಡಾಕತ್ತಿ ಅಂದ್ರೆ ನೀ ಊರಾಗ ಇರೋದ ವಾಜ್ ಆಕೈತಿ ನೋಡು. ಮತ್ತೆ ಆತ ನಿಮ್ಮ ಮಾತು ನಿಮ್ಗೆ ಹೆಚ್ಚಿಗೆ ಆತಂದ್ರೆ ನಾಳೆ ಸಾಬೂನು ಮನೆ ಮರ್ಯಾದೆ ಹಾಳಾಗಿ ಹೋದ್ರು ನಾನೇನು ಕೇಳಬಾರ್ದು ನೋಡಿ. ಯಾಕಂದ್ರೆ ಪಾರು ನಾನು ಪ್ರೀತಿ ಮಾಡಾಕತ್ತಿದ್ದು ಊರ ಮಂದಿಗೆ ಹೋಗ್ತೈತಿ. ಇವತ್ತಲ್ಲ ನಾಳೆ ಫೋನಾಗ ಗುರ್ತಾ ಎಲ್ಲ ನಂಗೆ ಓಡಿ ಹೋದೆ ಅಂದ್ರೆ ಕುಂದೂರಿ ಇಲ್ಲಿ. ತಪ್ಪ ಇವಂದಲ್ಲ, ನಿಮ್ಮ ಸಲಿಗೆ ಕೊಟ್ಟಾಳ ಆಕಿದ ತಪ್ಪ. ಅದಕ್ಕೆ ಇಷ್ಟು ಗಂಡಾಗಿ ಮಾತಾಡಕತ್ತಾನೆ. ಏನು ವಿಚಾರ ಮಾಡ್ತೀವಿ ಮಾಡ, ಇದ ವಿಚಾರ ಮಾಡಿ ಕಿಶನ್ ಸಾಬುಗೂ ಹೇಳು ಧರ್ಮ ಐತಿ. ನೀನು ಮುಂದೆ ಬಂದು ಹೇಳಿ. ಆದ್ರೆ ಕಾವೇರಿ ನಾನು ಊರು ಬಿಟ್ಟು ಹೋದೆ ಅಂದ್ರೆ ನಾವೇನು ಜವಾಬ್ದಾರಿ ಅಲ್ಲ ನೋಡಿ. ಇವ ಆಕಿ ಮಾಡಿದ ತಪ್ಪಿಗೆ ಸಾಬೂನ್ ಮರ್ಯಾದೆ ಕಳೀನು. ಇದನ್ನ ಹೆಂಗಾರ ಮಾಡಿ ಸಾಬೂನ್ ಕಿವಿ ಮುಟ್ಸಬೇಕು. ಮುಟ್ಟಿಸ್ತೀನಿ ನಾನು.